ಎಲ್ರಿಗೂ ಸಹಿತ ಮತ್ತೊಂದು ಸಲ ಸ್ವಾಗತವನ್ನು ಕೋರ್ತಾ, ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿಯೊಬ್ರು ಸಹಿತ ಎಲ್ಲಾ ಕಸ್ಟಮರು ಆನ್ಲೈನ್ ನಲ್ಲಿ ತಮ್ಮ ಪ್ರಾಡಕ್ಟ್ ಗಳನ್ನ, ಸರ್ವಿಸ್ ಗಳನ್ನ ಹುಡುಕ್ತಾ ಇದ್ದಾರೆ. ನಾವು ನಮ್ಮ ಬಿಸ್ನೆಸ್ ಅನ್ನ ಆನ್ಲೈನ್ ನಲ್ಲಿ ಪ್ರೆಸೆನ್ಸ್ ಮಾಡದೇ ಇದ್ರೆ ಕಸ್ಟಮರ್ ನಮ್ಮ ಹತ್ತಿರ ಬರೋದಿಲ್ಲ. ನಮ್ಮ ಕಾಂಪಿಟೇಟರ್ ಹತ್ತಿರ ಹೋಗುವಂತಹ ಸಂಭವ ಇವತ್ತು ಅತಿಯಾಗಿದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆನ್ಲೈನ್ ನಲ್ಲಿ ಪ್ರತಿಯೊಂದು ವೇದಿಕೆಗಳನ್ನ, ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳನ್ನ ಒಂದ್ ಸರ್ತಿ ಅಬ್ಸರ್ವ್ ಮಾಡಿ ನೋಡೋಣ. ಇವತ್ತು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಗೂಗಲ್, ಯೂಟ್ಯೂಬ್ ನಂತ ಅತಿ ದೊಡ್ಡದಾದಂತಹ ಸೋಷಿಯಲ್ ಮೀಡಿಯಾ ವೇದಿಕೆಗಳಿರ್ಬೋದು. ಪ್ರತಿಯೊಂದು ವೇದಿಕೆಯು ಸಹಿತ ಕಸ್ಟಮರ್ನ ಅವರ ಇಚ್ಛೆ ಏನು, ಅವರ ಆಯ್ಕೆ ಏನು, ಅವರ ಅಭಿರುಚಿ ಏನು ಅಂತ ಹೇಳಿ ವರ್ಗೀಕರಣ ಮಾಡ್ತಾ ಇದೆ. ಯಾವ ರೀತಿ ವರ್ಗೀಕರಣ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾವು ಆಸಕ್ತಿಯಿಂದ ಯಾವ ಪೋಸ್ಟ್ ಗಳನ್ನ ನೋಡ್ತಾ ಇದ್ದೀವಿ, ಯೂಟ್ಯೂಬ್ ನಲ್ಲಿರ್ಬೋದು, ಫೇಸ್ಬುಕ್ ನಲ್ಲಿರ್ಬೋದು, ಅಥವಾ ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು, ಯಾವ ಪೋಸ್ಟ್ ಗಳನ್ನ ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ, ಅದರ ಆಧಾರದ ಮೇಲೆ, ಅಂದ್ರೆ ನಮ್ಮ ಅಭಿರುಚಿಯ ಆಧಾರದ ಮೇಲೆ ಪ್ರತಿಯೊಂದು ವೇದಿಕೆಯು ಸಹಿತ ಒಂದು ಇಂಡೆಕ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. ಜಗತ್ತಿನಾದ್ಯಂತ ಅದೆಷ್ಟು ಜನ ಇಂಟರ್ನೆಟ್ ಅನ್ನು ಬಳಸ್ತಾ ಇದ್ದಾರೆ, ಮೊಬೈಲ್ ಅನ್ನು ಬಳಸ್ತಾ ಇದ್ದಾರೆ, ಅವರೆಲ್ಲರನ್ನು ಸಹಿತ ಅವರ ಆಸಕ್ತಿಯ ಆಧಾರದ ಮೇಲೆ ವರ್ಗೀಕರಣ ಮಾಡಿ ತಮ್ಮ ಹತ್ರ ಬಹಳ ದೊಡ್ಡದಾದಂತಹ ಒಂದು ಡೇಟಾವನ್ನ ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಪ್ರೊಫೆಷನಲ್ ಇರ್ಬೋದು, ಸರ್ವಿಸ್ ಮ್ಯಾನ್ ಇರ್ಬೋದು, ಅಥವಾ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡುವಂತಹ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅವರಿಗೆ ಆ ವೇದಿಕೆಯಲ್ಲಿ ಸೂಕ್ತವಾದಂತಹ ಗ್ರಾಹಕರನ್ನ ಹುಡುಕಿ ಕೊಡೋದಕ್ಕೆ ಆ ವೇದಿಕೆಗಳು ತಮ್ಮದೇ ಆದ ಒಂದು ಇಂಡೆಕ್ಸ್ ಅನ್ನ ತಯಾರು ಮಾಡ್ತಾ ಇದ್ದಾವೆ. ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಫೇಸ್ಬುಕ್ ನಲ್ಲಿ ನಾವು ನೋಡ್ತಾ ಇರ್ತೀವಿ, ಅನೇಕರು ಯಾಡ್ ಗಳನ್ನ ಹಾಕ್ತಾ ಇರ್ತಾರೆ. ಆ ಯಾಡ್ ಗಳನ್ನ ಹೇಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಾನು ಎಲೆಕ್ಟ್ರಾನಿಕ್ಸ್ ಸ್ಟೋರ್ ಇದೆ ನಂದು. ಆ ಎಲೆಕ್ಟ್ರಾನಿಕ್ಸ್ ಸ್ಟೋರ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಏನು ಹೋಮ್ ಅಪ್ಲೈನ್ಸಸ್ ಪ್ರಾಡಕ್ಟ್ ಗಳನ್ನ ನಾನು ಆನ್ಲೈನ್ ದಲ್ಲಿ ಸೇಲ್ ಮಾಡಬೇಕು ಅಂತ ಹೇಳಿ ಒಂದು ಯಾಡ್ ಗಳನ್ನ ನಾನು ಹಾಕ್ಬೇಕು ಅನ್ಕೊಂಡ್ರೆ, ಈಗ ಮೆಟಾ ಇರ್ಬೋದು, ಅಂದ್ರೆ ಫೇಸ್ಬುಕ್ ಇರ್ಬೋದು, ಅಥವಾ ಗೂಗಲ್ ಇರ್ಬೋದು, ನಮಗೆ ಎಂತ ತರ ಕಸ್ಟಮರ್ಗಳು ಬೇಕು ಅಂತ ಹೇಳಿ ಕೆಳಗಡೆ ನಮ್ಗೆ ಆಪ್ಷನ್ ಕೊಡ್ತಾ ಹೋಗುತ್ತೆ. ಅಂದ್ರೆ ಆನ್ಲೈನ್ ದಲ್ಲಿ ಯಾರು ಅತಿ ಹೆಚ್ಚಾಗಿ ಈ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಗಳನ್ನ, ಹೋಮ್ ಅಪ್ಲೈನ್ಸಸ್ ಗಳನ್ನ ಸರ್ಚ್ ಮಾಡ್ತಾ ಇರ್ತಾರೆ, ಅಂತವ್ರನ್ನ ನಾವು ಅಲ್ಲಿ ಟಾರ್ಗೆಟ್ ಮಾಡಬಹುದು. ಅಂದ್ರೆ ಅವ್ರ ಈಗಾಗಲೇ ಡೇಟಾನಲ್ಲಿ ಸಿದ್ಧ ಮಾಡಿಟ್ಕೊಂಡಿರುವಂತಹ ಇಂಡೆಕ್ಸ್ ಅನ್ನ ನಮಗೆ, ಅಂದ್ರೆ ಯಾರು ಯಾಡ್ ಗಳನ್ನ ರನ್ ಮಾಡ್ತೀವಿ ಪ್ರಚಾರಕ್ಕಾಗಿ, ನಾವು ನಮ್ಮ ಬಿಸ್ನೆಸ್ಗಾಗಿ ಜಾಹೀರಾತನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ರನ್ ಮಾಡ್ತೀವಿ, ಅವರಿಗೆ ಕಸ್ಟಮರ್ನ ಹುಡುಕಿ ಕೊಡುವಂತಹ ಕೆಲಸವನ್ನ ಇವತ್ತು ಎಲ್ಲಾ ವೇದಿಕೆಗಳು ಮಾಡ್ತಾ ಇವೆ. ಪ್ರತಿಯೊಬ್ರು ಸಹಿತ ಇವತ್ತು ಮೊಬೈಲ್ ನಲ್ಲೇ ಇರೋದ್ರಿಂದ ನಾವು ಅತಿ ಸರಳವಾಗಿ ಅವರನ್ನ ರೀಚ್ ಮಾಡಬಹುದು. ರೀಚ್ ಮಾಡೋದಕ್ಕೆ ಎರಡು ಮುಖ್ಯವಾದಂತಹ ದಾರಿಗಳಿದಾವೆ. ಆ ದಾರಿಗಳಲ್ಲಿ ಮೊದಲನೇದು ಆರ್ಗ್ಯಾನಿಕ್ ಅಂತ ಹೇಳಿದ್ರೆ, ನಾವು ಯಾವುದೇ ದುಡ್ಡನ್ನ ಖರ್ಚು ಮಾಡ್ದೇನೆ ನಮ್ಮ ಗ್ರಾಹಕರನ್ನ ತಲುಪುವುದಕ್ಕೆ ಇರುವಂತಹ ಸರಳ ಮಾರ್ಗ. ಅಂದ್ರೆ ಯಾವ ತರ, ಈಗ ಫೇಸ್ಬುಕ್ ನಲ್ಲಿ ನಾನು ನನ್ನ ಪ್ರಾಡಕ್ಟ್ ಬಗ್ಗೆ, ನನ್ನ ಸರ್ವಿಸ್ ಬಗ್ಗೆ, ನಾನು ಏನ್ ಮಾಡ್ತಾ ಇದ್ದೀನಿ ಆ ಸರ್ವಿಸ್ ಬಗ್ಗೆ ಒಂದು ಇಮೇಜ್ ಅನ್ನು ಅಥವಾ ವಿಡಿಯೋ ಪೋಸ್ಟ್ ಅನ್ನ ನಾನು ಹಾಕ್ತಾ ಬಂದಾಗ, ಅದಕ್ಕೆ ಅಭಿರುಚಿ ಇರುವಂತಹ ಯಾವುದೋ ಒಬ್ಬ ಕಸ್ಟಮರ್ ಅದಕ್ಕೆ ಕಮೆಂಟ್ ಮಾಡಿ ನಮ್ಮ ಪ್ರಾಡಕ್ಟ್ ಬಗ್ಗೆ ನಮಗೆ ಎನ್ಕ್ವೈರಿ ಮಾಡಿದಾಗ, ಇದು ಆರ್ಗ್ಯಾನಿಕ್. ಅದು ಗೂಗಲ್ ನಲ್ಲಿ ಇರ್ಬೋದು, ಯೂಟ್ಯೂಬ್ ನಲ್ಲಿ ಇರ್ಬೋದು, ಅಥವಾ ಫೇಸ್ಬುಕ್ ಸೋಷಿಯಲ್ ಮೀಡಿಯಾಗಳಲ್ಲೇ ಇರ್ಬೋದು. ಇದಕ್ಕೆ ನಾವು ಆರ್ಗ್ಯಾನಿಕ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ದುಡ್ಡನ್ನ ಖರ್ಚು ಮಾಡದೆ ನಾವು ಮಾಡುವಂತದ್ದು. ಇನ್ನು ಎರಡನೇದು ಏನಂತ ಹೇಳಿದ್ರೆ ಪೇಡ್ ಯಾಡ್ಸ್ ಅಂತ ಹೇಳಿದ್ರೆ, ನಾವು ದುಡ್ಡನ್ನ ಖರ್ಚು ಮಾಡಿ ಮೆಟಾ, ಅಂದ್ರೆ ಫೇಸ್ಬುಕ್ ಇರ್ಬೋದು, ಮೆಟಾ ಅಂತ ಹೇಳಿದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದರ ಓನರ್ ಮೆಟಾ ಇರ್ಬೋದು, ಗೂಗಲ್ ಇರ್ಬೋದು, ಅಲ್ಲಿ ನಾವು ದುಡ್ಡನ್ನ ಖರ್ಚು ಮಾಡಿದಾಗ ಆ ವೇದಿಕೆಗಳು ನಮಗೆ ಕಸ್ಟಮರ್ನ ಕೊಡುವಂತದ್ದು. ದುಡ್ಡನ್ನ ಖರ್ಚು ಮಾಡಿ ಕಸ್ಟಮರ್, ಅಂದ್ರೆ ಈ ಪೇಡ್ ಯಾಡ್ಸ್ ನಿಂದ ನಾವು ರ್ಯಾಪಿಡ್ ಆಗಿ ಗ್ರೋತ್ ಆಗುವಂತದ್ದು. ಅಂದ್ರೆ ಆರ್ಗ್ಯಾನಿಕ್ ಯಾಡ್ ನಲ್ಲಿ ನಮಗೆ ಫಾಲೋವರ್ ಬೇಕು, ಅಥವಾ ನಮ್ಮ ಕಂಟೆಂಟ್ ಅನ್ನ ವ್ಯೂ ಮಾಡಬೇಕು, ಅವಾಗ ನಾವು ಜನರಿಗೆ ರೀಚ್ ಆಗ್ತೀವಿ. ಆದ್ರೆ ಪೇಡ್ ಯಾಡ್ಸ್ ನಲ್ಲಿ ನಾವು ಈಗಾಗಲೇ ಆ ವೇದಿಕೆಗಳಲ್ಲಿ ದುಡ್ಡನ್ನ ಹಾಕಿರ್ತೀವಿ,
ಹಾಗಾಗಿ ಅವ್ರಿಗೂ ಒಂದು ಆ ವೇದಿಕೆಗಳಿಗೆ ಇವರಿಗೆ ನಾವು ಕಸ್ಟಮರ್ನ ಹುಡುಕಿ ಕೊಡಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ಇರುತ್ತೆ. ಆ ಕಾರಣಕ್ಕಾಗಿ ಕಸ್ಟಮರ್ ಅನ್ನ ಬೇಗ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಆನ್ಲೈನ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಯಾವುದೇ ಬಿಸ್ನೆಸ್ ಅನ್ನ ನಾವು ರನ್ ಮಾಡೋದಕ್ಕೆ ಅಸಾಧ್ಯ ಆಗ್ತಾ ಇದೆ. ಇದು ಒಂದು ಆನ್ಲೈನ್ ನಲ್ಲಿ ಇವತ್ತು ನಡೀತಾ ಇರುವಂತಹ ಒಂದು ಪರಿಕಲ್ಪನೆ. ಅದೇ ರೀತಿ ಒಂದು ಸಣ್ಣ ಪ್ರಶ್ನೆಯನ್ನ ನಾನು ನಿಮ್ಗೆಲ್ಲರಿಗೂ ಕೇಳ್ತೀನಿ. ನಾವು ನಮ್ಮ ಬಿಸ್ನೆಸ್ ಅನ್ನ ಆನ್ಲೈನ್ ದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದೀವ? ಎಷ್ಟು ಜನ ಪ್ರೆಸೆಂಟ್ ಮಾಡ್ತಾ ಇದೀವಿ? ಪ್ರೆಸೆಂಟ್ ಮಾಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಟೈಪ್ ಮಾಡಿ. ಅದೇ ರೀತಿ ನಮ್ಮ ಪ್ರಾಡಕ್ಟ್ ಸರ್ವಿಸ್ ಹೇಗಿದೆ? ಪ್ರಾಡಕ್ಟ್ ಚೆನ್ನಾಗಿದೆಯಾ? ಜನ ಸ್ವೀಕಾರ ಮಾಡ್ತಾರ? ಅಥವಾ ಸ್ವೀಕಾರ ಮಾಡೋ ರೀತಿ ನಾವು ಏನನ್ನಾದ್ರೂ ಕ್ರಿಯೇಟ್ ಮಾಡ್ಬೇಕಾ? ಎಸ್, ನನ್ನ ಪ್ರಾಡಕ್ಟ್ ಸರಿಯಾಗಿದೆ, ಸರ್ವಿಸ್ ಚೆನ್ನಾಗಿದೆ, ಜನ ಅದನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಚಾಟ್ ಮಾಡಿ ಎಸ್ ಅಂತ ಹೇಳಿ. ಅದೇ ರೀತಿ ನಮ್ಮ ಸಮೀಪದ ಜನ ಅಂದ್ರೆ ನಮ್ಮ ಊರು, ನಮ್ಮ ಗ್ರಾಮ, ಅದರ ಸಮೀಪ ಇರುವಂತ ಜನ ನಮ್ಮ ಬಿಸ್ನೆಸ್ ಅನ್ನ ಗುರುತಿಸ್ತಾರೆ, ಅಂದ್ರೆ ರಿಕಗ್ನೈಸ್ ಮಾಡ್ತಾರೆ ಅಂತ ಹೇಳಿದ್ರೆ ಎಸ್ ಅಂತ ಹೇಳಿ ಟೈಪ್ ಮಾಡಿ. ಅದೇ ರೀತಿ ನಾನು ಇವತ್ತು ನಿಮಗೆ ಸುಮಾರು ಈಗ ನಾವು ಫೇಸ್ಬುಕ್ ನಲ್ಲಿ ಆಗ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಆಗ್ಲಿ, ಯೂಟ್ಯೂಬ್ ನಲ್ಲಿ ಆಗ್ಲಿ ಎಲ್ಲಾ ಕಡೆ ನೋಡ್ತಾ ಇರ್ತೀವಿ. ಒಂದು ವಿಡಿಯೋವನ್ನ ಹಾಕಿರ್ತಾರೆ, ಅದ್ರ ಕೆಳಗಡೆ ಈ ವಿಡಿಯೋದ ಪ್ರಾಂಪ್ಟ್ ಬೇಕಾದ್ರೆ ನಮ್ಮನ್ನ ಫಾಲೋ ಮಾಡಿ ಅಥವಾ ಲಿಂಕ್ ಬಯೋದಲ್ಲಿದೆ, ಈ ತರ ಯಾವುದೇ ಪ್ರಾಂಪ್ಟ್ ಗಳನ್ನ ಕೊಟ್ಟು ನಿಮ್ಮನ್ನ ಫಾಲೋ ಮಾಡೋದಾಗ್ಲಿ, ಫಾಲೋ ಮಾಡಿ ಅಂತ ಹೇಳೋದಾಗ್ಲಿ ಅಂತ ಯಾವುದೇ ವಿಷಯ ಇವತ್ತಿನ ಈ ವೆಬಿನಾರ್ ನಲ್ಲಿ ಇಲ್ಲ. ಈ ವೆಬಿನಾರ್ ನಲ್ಲಿ ಸಿಂಪಲ್ ಆಗಿ 30 ದಿನಗಳಲ್ಲಿ ನಾವು ಯಾವ ರೀತಿ ನಮ್ಮ ಬಿಸ್ನೆಸ್ ಅನ್ನ ಆನ್ಲೈನ್ ಗೆ ತಂದು ನಾವು ನಮ್ಮ ಬಿಸ್ನೆಸ್ ಅನ್ನ ಅಪ್ಗ್ರೇಡ್ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ಡಿಟೇಲ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಜೊತೆಗೆ ಇವತ್ತು ನಾವು ಸಿಂಪಲ್ ಆಗಿ ಬಿಸ್ನೆಸ್ ನಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಸಿಂಪಲ್ ಉದಾಹರಣೆಗಳನ್ನು ಸಹಿತ ನಾನು ಕೊಡ್ತೀನಿ. ಸಿಂಪಲ್ ನೋಟ್ಸ್ ಗಳನ್ನು ಕೂಡ ಈ ಯಾರು ನಮ್ಮ ಈ ವೆಬಿನಾರ್ ಎಂಡ್ ವರೆಗೂ ಇರ್ತಾರೆ ಅವರೆಲ್ಲರಿಗೂ ಸಹಿತ ನಾನು ನಮ್ಮ ಗೂಗಲ್ ಡಾಕ್ಯುಮೆಂಟ್ ಮೂಲಕ ಅದನ್ನ ಶೇರ್ ಮಾಡ್ತೀನಿ. ನಾನು ಕಲ್ಮೇಶ್ ಗಾಣಗೇರ್ ಅಂತ ಹೇಳಿ, ಗದಗ ಜಿಲ್ಲೆಯ ಹೊಳೆಯಾಲೂರು ಗ್ರಾಮ ನನ್ನ ಊರು. 2007ರಿಂದ ಇಲ್ಲಿವರೆಗೂ ಸಹಿತ ನಾನು ಕಂಪ್ಯೂಟರ್ ಸ್ಟೋರ್ ಅನ್ನ, ಕಂಪ್ಯೂಟರ್ ಶಾಪ್ ಅನ್ನ ನಡೆಸ್ತಾ ಇದ್ದೆ. 2024ರಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಸಲುವಾಗಿನೇ 2 ಸ್ಟೋರ್ಗಳಿದಾವೆ. CSC ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ ಅದರ ಹೆಸರು. ನಮ್ಮ ಊರು ಒಂದು ಸಣ್ಣ ಗ್ರಾಮ, ಸುಮಾರು 2000 ಕುಟುಂಬಗಳಿರುವಂತ ಒಂದು ಸಣ್ಣ ಗ್ರಾಮ. ಆ ಗ್ರಾಮದಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದಾಗ ಬಹಳಷ್ಟು ಜನ, ನಮ್ಮ ಊರಿನವರೇ ಅನೇಕ ಜನ ನನ್ನನ್ನ ಪ್ರಶ್ನೆ ಮಾಡಿದ್ರು, ಈ ಊರಿನಲ್ಲಿ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ನಡೆಯುತ್ತಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ನನಗೆ ನನ್ನ ಬಿಸ್ನೆಸ್ ಅನ್ನ ಆನ್ಲೈನ್ ನಲ್ಲಿ ಪ್ರೆಸೆನ್ಸ್ ಮಾಡಬೇಕು, ಸಮೀಪದ ಜನರಿಗೆ ತಲುಪಿಸ್ಬೇಕು ಅನ್ನುವಂತಹ ಒಂದು ವಿಚಾರ ಮನಸ್ಸಿನಲ್ಲಿ ಪದೇ ಪದೇ ನಂಗೆ ಬರ್ತಾ ಇತ್ತು. ಆ ಕಾರಣಕ್ಕಾಗಿ ನಾನು ಕಂಪ್ಯೂಟರ್ ಕೆಲಸವನ್ನ ಮಾಡ್ತಾ ಇದ್ರು ಸಹಿತ ಯಾವುದೇ ಟೆಕ್ ಬ್ಯಾಕ್ ಗ್ರೌಂಡ್ ಇಲ್ಲ, ಯಾವುದೇ ಟೆಕ್ನಾಲಜಿಯ ಮಾಹಿತಿ ಸಹಿತ ನನಗೆ ಇಲ್ಲಿ ಇರಲಿಲ್ಲ. ಆದ್ರೂ ಸಹಿತ ಥರ್ಡ್ ಪಾರ್ಟಿಗಳ ಕಡೆಯಿಂದ ನಾನು ಈ ಆನ್ಲೈನ್ ನಲ್ಲಿ ಬಿಸ್ನೆಸ್ ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ರೆಡಿ ಮಾಡಿಸ್ಬೇಕು, ಪೋಸ್ಟ್ ಗಳನ್ನ ರೆಡಿ ಮಾಡಿಸ್ಬೇಕು, ಮತ್ತೆ ನನ್ನ ಸ್ಟೋರ್ ಸಲುವಾಗಿ ನಾನು ನನ್ನದೇ ಆದ ಒಂದು ವೆಬ್ಸೈಟ್ ಅನ್ನ ರೆಡಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಥರ್ಡ್ ಪಾರ್ಟಿಗಳನ್ನ ಹುಡುಕಿದೆ. ಅವರು ಒಂದು ಸಿಂಗಲ್ ಪೇಜ್ ವೆಬ್ಸೈಟ್, ಆಮೇಲೆ ಕೆಲವು ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ ನಮ್ಗೆ ರೆಡಿ ಮಾಡಿಕೊಟ್ರು, ಆದ್ರೆ ಹೈಯರ್ ಚಾರ್ಜ್. ಸಿಂಗಲ್ ಪೇಜ್ ವೆಬ್ಸೈಟ್ ಸಲುವಾಗಿನೇ ಸುಮಾರು ನಾನು ಒಂದು 10,000 ರೂಪಾಯಿ ಖರ್ಚು ಮಾಡಿದ್ದೆ ಅವಾಗ 2024ರಲ್ಲಿ. ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳಿಗಾಗಿ ಪ್ರತಿ ತಿಂಗಳು 2,000ರಿಂದ 5,000ವರೆಗೂ ಖರ್ಚು ಮಾಡ್ತಾ ಇದ್ದೆ. ಕಡೆಗೆ ಅವರ ಒಂದು ಬೇಡಿಕೆ ಅಂದ್ರೆ ಅವ್ರು ಏನ್ ಡಿಮಾಂಡ್ ಮಾಡಕ್ ಚಾಲು ಮಾಡಿದ್ರು ಅಂದ್ರೆ, ಇಲ್ಲ ಈ ಸರ್ವಿಸ್ ಬೇಕಂದ್ರೆ ಈ ವೆಬ್ಸೈಟ್ ನಲ್ಲಿ ಇನ್ನೊಂದು ಪೇಜ್ ನಿಮ್ಗೆ ಆಡ್ ಮಾಡ್ಕೊಡ್ಬೇಕಂದ್ರೆ ಇದಕ್ಕೆ ಇಷ್ಟು ಚಾರ್ಜ್ ಆಗುತ್ತೆ, ಅಥವಾ ನಿಮ್ಗೆ ಪ್ರಾಡಕ್ಟ್ಗಳು ಆನ್ಲೈನ್ ದಲ್ಲಿ ಸೇಲ್ ಮಾಡ್ಬೇಕಂದ್ರೆ ಇಂಟಿಗ್ರೇಷನ್ ಮಾಡ್ಬೇಕಾಗುತ್ತೆ, ಪೇಮೆಂಟ್ ಲಿಂಕ್ ಕೊಡ್ಬೇಕಾಗತ್ತೆ. ಈ ತರ ಪ್ರತಿಯೊಂದಕ್ಕೂ ಸಹಿತ ಚಾರ್ಜ್ ಅನ್ನ ಆಡ್ ಆನ್ ಮಾಡ್ತಾನೆ ಬರ್ತಾ ಇದ್ರು. ಅದನ್ನೆಲ್ಲ ನೋಡಿ ನಾನು ಏನ್ ವಿಚಾರ ಮಾಡಿದೆ, ಈ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು AI ಸ್ಕಿಲ್ಗಳನ್ನ ನಾನೇ ಯಾಕೆ ಕಲಿಬಾರದು ಅಂತ ಹೇಳಿ ಡಿಸೈಡ್ ಮಾಡಿ ಸುಮಾರು 3 ವರ್ಷಗಳಿಂದ ಭಾರತದ ಖ್ಯಾತ ಮೆಂಟರ್ಗಳ ಕಡೆಯಿಂದ ಇಂಗ್ಲಿಷ್ ನಲ್ಲಿ, ಹಿಂದಿನಲ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು AI ಸ್ಕಿಲ್ಗಳನ್ನ ಕಲಿತೆ. ಮೊಟ್ಟ ಮೊದಲಿಗೆ ನನ್ನ ಮೆಂಟರ್ ನನಗೆ ಹೇಳಿದಂತೆ ನಾನು ನನ್ನ ಬಿಸ್ನೆಸ್ ನಲ್ಲಿ ಅಪ್ಲೈ ಮಾಡಿಕೊಂಡೆ.
ನನ್ನ ಸ್ಟೋರ್ ಸಲುವಾಗಿ ನಾನು ಫೇಸ್ಬುಕ್ ನಲ್ಲಿ ಯಾಡ್ ಅನ್ನ ರನ್ ಮಾಡಿದೆ. ಜೊತೆಗೆ ಕಸ್ಟಮರ್ಗೆ ಒಳ್ಳೆಯ ಅಂದ್ರೆ ಕಸ್ಟಮರ್ನ ಹಿಡಿದಿಟ್ಕೊಳ್ಳುವಂತೆ ಒಳ್ಳೊಳ್ಳೆ ಯಾಡ್ ಗಳನ್ನ ನಾನು ರೆಡಿ ಮಾಡಿದೆ, ಕಂಟೆಂಟ್ ಕ್ರಿಯೇಷನ್ ಮಾಡಿದೆ. ಇದರಿಂದ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ಕೇವಲ 2 ವರ್ಷಗಳಲ್ಲಿ ನಾನು ಏನು ಎಲೆಕ್ಟ್ರಾನಿಕ್ ಸ್ಟೋರ್ ನಡೆಸ್ತಾ ಇದ್ದೆ, ಅದು ಡಿಜಿಟಲ್ ಇಂಡಿಯಾ CSE ಪ್ಲಾಟ್ಫಾರ್ಮ್ ನಲ್ಲಿ ನನಗೆ ಕೊಟ್ಟಿರುವಂತ ಡೀಲರ್ಶಿಪ್ ಆಗಿತ್ತು. 2025ರಲ್ಲಿ ಕರ್ನಾಟಕದಲ್ಲೇ CSE ಪ್ಲಾಟ್ಫಾರ್ಮ್ ನಲ್ಲಿ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಅನ್ನ ಮಾಡಿದಂತ ಎಲೆಕ್ಟ್ರಾನಿಕ್ ಸ್ಟೋರ್ ಕರ್ನಾಟಕದಲ್ಲಿ ನಂದೇ ಆಗಿ ಆಯ್ಕೆಯಾಗಿತ್ತು. ಅದಕ್ಕಾಗಿ ನಮ್ಮ ಡಿಜಿಟಲ್ ಇಂಡಿಯಾದವರು ಅವ್ರು ಏನ್ ಮಾಡಿದ್ರು, 2025ರ ಜುಲೈ 25ನೇ ತಾರೀಕಿಗೆ ಭಾರತದ ಮಾಜಿ ಖ್ಯಾತ ಕ್ರಿಕೆಟ್ ಪ್ಲೇಯರ್ ಕಪಿಲ್ ದೇವ್ ಅವರನ್ನ ದೆಹಲಿಯಲ್ಲಿ ಭೇಟಿಯಾಗುವಂತಹ ಒಂದು ಅವಕಾಶವನ್ನ ಮಾಡಿಕೊಟ್ರು. ಅವ್ರ ಜೊತೆ ಒಂದು ಭೋಜನ ಕೂಟದಲ್ಲಿ ಭಾಗವಹಿಸುವಂತಹ ಒಂದು ಒಳ್ಳೆಯ ಅವಕಾಶವನ್ನ ನನಗೆ ಮಾಡಿಕೊಟ್ರು. ನಾನು ಅದನ್ನ ನಾನೇನೋ ದೊಡ್ಡದು ಮಾಡಿದೆ ಅಂತ ಹೇಳಿ ನಿಮ್ ಮುಂದೆ ಇಡೋದಕ್ಕೆ ಹೇಳ್ತಾ ಇಲ್ಲ. ಆದ್ರೆ ಪ್ರತಿಯೊಬ್ರು ಸಹಿತ ನಾನು ಯಾವ ರೀತಿ ನನ್ನ ಬಿಸ್ನೆಸ್ ನಲ್ಲಿ ನಾನು ಅಳವಡಿಸಿಕೊಂಡು ಇವತ್ತು ನನ್ನ ಬಿಸ್ನೆಸ್ ಅನ್ನ ಸ್ಟೇಬಲ್ ಆಗಿ ಮಾಡಿದೆ, ಅದನ್ನ ಪ್ರತಿಯೊಂದು ಬಿಸ್ನೆಸ್ ನವರು ಸಹಿತ ಅಳವಡಿಸಿಕೊಂಡು, ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, AI ಸ್ಕಿಲ್ಗಳನ್ನ ಕಲಿಸುವಂತವ್ರು ಬಹಳ ಕಡಿಮೆ ಇರ್ಬೋದು ಬಹಳಷ್ಟು ಜನ. ಆದ್ರೆ ಫೀನಲ್ಲಿ ಅಂದ್ರೆ ಕಲಿಸ್ಕೊಡ್ಬೇಕಾದ್ರೆ ಅವ್ರ ಫೀ ಏನಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಾನು ಒಬ್ಬರನ್ನ ನೋಡಿದೆ, ಅವ್ರ ಫೀ ಬಹಳ ದೊಡ್ಡದಾಗಿತ್ತು. ಅತ್ಯಂತ ಕಡಿಮೆ ಫೀನಲ್ಲೇನೆ ಅಥವಾ ಉಚಿತವಾಗಿ ನಾವ್ಯಾಕೆ ಕರ್ನಾಟಕದ ಜನರಿಗೆ ಒಂದು ಈ ಆನ್ಲೈನ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು AI ಸ್ಕಿಲ್ಗಳನ್ನ ಕಲಿಸ್ಕೊಟ್ಟು ಅವರ ಬಿಸ್ನೆಸ್ ಅನ್ನ ಅಪ್ಗ್ರೇಡ್ ಮಾಡೋದಕ್ಕೆ ಸಹಾಯ ಮಾಡಬಾರದು ಅಂತ ಹೇಳಿ ನನ್ನ ತಲೆನಲ್ಲಿ ಆಲೋಚನೆ ಬಂತು. ಮತ್ತು ನಮ್ಮ ಮೆಂಟರ್ ಕೂಡ ಹೇಳಿದ್ರು, ನೀವೇನನ್ನ ತಿಳ್ಕೊಂಡಿದ್ದೀರಿ ಅದನ್ನ ಜನರಿಗೆ ಕೂಡ ಹೇಳ್ಕೊಡೋದಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳಿ. ಅದರ ಒಂದು ಕನಸಿನ ಕಲ್ಪನೆಯಾಗಿ ನಾನು ಡಿಜಿಟಲ್ ಲೀಫ್ ಹಬ್ ಅನ್ನ ಸ್ಟಾರ್ಟ್ ಮಾಡಿದೆ. ಡಿಜಿಟಲ್ ಲೀಫ್ ಅಂತ ಹೇಳಿದ್ರೆ ಎಲೆ. ನಾವೆಲ್ಲ ಈ ಒಂದು ಡಿಜಿಟಲ್ ಲೀಫ್ ಹಬ್ ಅಲ್ಲಿ ಒಂದು ಎಲೆಗಳಿದ್ದ ಹಾಗೆ, ಅಲ್ಲಿ ನನ್ನ ಲೋಗೋನ ನಾನು ಡಿಜಿಟಲ್ ಲೀಫ್ ಹಬ್ ನಲ್ಲಿ ಅರಳಿ ಮರ ಅಂದ್ರೆ ಅಶ್ವತ್ಥ ಮರದ ಒಂದು ಎಲೆಯನ್ನ ನಾನು ಲೋಗೋ ಆಗಿ ಬಳಸ್ಕೊಂಡಿದ್ದೀನಿ. ಅಶ್ವತ್ಥ ಮರ ಅಂತ ಹೇಳಿದ್ರೆ ಪ್ರಾಚೀನ ಕಾಲದಿಂದಲೂ ನಮ್ಮ ಭಾರತೀಯರೆಲ್ಲರಿಗೂ ಒಂದು ಪೂಜ್ಯ ಭಾವನೆ. ಮತ್ತೆ ನಮಗೆ ಪ್ರೇರಣಾದಾಯಕ ಆಗಿರುವಂತಹ ಭಗವಾನ್ ಬುದ್ಧ ಅದೇ ಮರದ ಕೆಳಗಡೆ ಕುಳಿತುಕೊಂಡು ಜ್ಞಾನೋದಯವನ್ನು ಪಡೆದಂತಹ ಸಂಗತಿ ನಮ್ಗೆಲ್ಲ ಗೊತ್ತಿರುವಂತದ್ದೇ. ಅದು ಅಲ್ದೇನೆ ನಮ್ಮ ಮನೆ ಎದುರುಗಡೆನೆ ಅಂದ್ರೆ ನಮ್ಮ ಮನೆ ಮುಂದೆನೆ ಒಂದು ಅಶ್ವತ್ಥ ಮರ ಸಣ್ಣದಾಗಿ ಹುಟ್ಟಿತ್ತು, ಇವತ್ತು ದೊಡ್ಡ ಮರವಾಗಿದೆ. ಅದೆಲ್ಲದರ ಪ್ರೇರಣೆಯ ಪರಿಣಾಮವಾಗಿ ನಾನು ಈ ಡಿಜಿಟಲ್ ಲೀಫ್ ಹಬ್ ಅನ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಈ ಡಿಜಿಟಲ್ ಲೀಫ್ ಹಬ್ ನಲ್ಲಿ ನಾನು ಅಂದ್ರೆ ಅದರ ಏನೇನ್ ಇದೆ ಅಂತ ಹೇಳಿ ನಿಮ್ಗೆ ಕೊನೆಗೆ ತಿಳಿಸ್ಕೊಡ್ತೇನೆ. ಇವತ್ತು ನಾವು ಬಿಸ್ನೆಸ್ ನಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಅಂದ್ರೆ ಪ್ರತಿಯೊಬ್ರು ಸಹಿತ ಒಂದು ಪೇನನ್ನ ಅಂದ್ರೆ ನಾವು ಆಲೋಚನೆಯನ್ನು ಮಾಡಿರ್ತೀವಿ, ನಮ್ಮ ಬಿಸ್ನೆಸ್ ಅನ್ನ ಹೇಗೆ ಆನ್ಲೈನ್ಗೆ ತಗೊಂಡ್ ಬರ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿರ್ತೀವಿ. ಆದ್ರೆ ಅದನ್ನ ಕಾರ್ಯಗತ ಮಾಡಿರೋದಿಲ್ಲ. ಅದೇ ರೀತಿ ನಾವು ಬಿಸ್ನೆಸ್ ಅನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕಾಗಲಿ, ಟೂಲ್ಸ್ ಗಳನ್ನ ಕಲಿಯೋದಕ್ಕಾಗಲಿ ಆನ್ಲೈನ್ ಸಾಕಷ್ಟು ವಿಡಿಯೋಗಳನ್ನ ನೋಡಿರ್ತೀವಿ. ನಾವು ಹೀಗೆ ಮಾಡ್ಬೇಕು ಅಂತ ಅನಿಸಿರುತ್ತೆ, ಆದ್ರೆ ಮಾಡಿರೋದಿಲ್ಲ. ಕಂಟೆಂಟ್ ಹಾಕಬೇಕು, ಪೋಸ್ಟ್ ಮಾಡಬೇಕು, ಆದ್ರೆ ನಾವು ಪ್ರತಿದಿನ ನಾವು ಮಾಡಿರೋದೇ ಇಲ್ಲ. ಪ್ರತಿಯೊಬ್ರು ಸಹಿತ ಇಂತಹ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಿರ್ತೀವಿ. ನೀವೊಬ್ರೇ ಅಲ್ಲ, ನಾನು ಸಹಿತ ಈ ತರ ಸಮಸ್ಯೆಗಳನ್ನ ಫೇಸ್ ಮಾಡಿದ್ದೀನಿ. ಅಂದ್ರೆ ನಮ್ಮ ಸಮಸ್ಯೆ ಬಹಳ ದೊಡ್ಡದೇನಲ್ಲ. ಅಂದ್ರೆ ಇನ್ಫಾರ್ಮೇಶನ್ ಇವತ್ತು ಜಗತ್ತಿನಾದ್ಯಂತ ಬಹಳ ಓವರ್ಲೋಡ್ ಆಗಿದೆ. ಆದ್ರೆ ಒಂದು ಸಿಸ್ಟಮೆಟಿಕ್ ಆಗಿ, ಒಂದು ಯೋಜನಾಬದ್ಧವಾಗಿ ನಾವು ನಮ್ಮ ಕೆಲಸವನ್ನ, ನಮ್ಮ ಬಿಸ್ನೆಸ್ಸಿಗೆ ಒಂದು ಯೋಜನೆಯನ್ನ ಮಾಡ್ಕೊಳ್ಬೇಕು. ಅದು ಮೊದಲನೇದು. ಒಂದು ಪ್ರತಿಯೊಬ್ರು ಸಹಿತ ಇವತ್ತು ಪ್ರಾಂಪ್ಟ್ಗಾಗಿ ಒಂದು ಟೂಲು, ಆಮೇಲೆ ಐಡಿಯಾಕ್ಕಾಗಿ, ರೀಲ್ಸ್ಗಾಗಿ ಒಂದು ಟೂಲು, ಈ ರೀತಿ ಸಾಕಷ್ಟು ಟೂಲ್ಸ್ ಗಳಿದಾವೆ. ನಾವು ಅಂದ್ರೆ ನಮಗೆ ಒಂದು ಸಿಸ್ಟಮ್ ಬೇಕು. ಪ್ರತಿದಿನ ನಾನು ಇಂಥದ್ದನ್ನೇ ಮಾಡಬೇಕು, ಇದನ್ನೇ ಮಾಡಬೇಕು ಅಂತ ಹೇಳಿ. ಇವತ್ತು ನಾನು ನಿಮಗೆ ಸುಮಾರು ಅಂದ್ರೆ ಏನ್ ಬಿಸ್ನೆಸ್ ಅನ್ನ ಮಾಡ್ತಾ ಇದೀವಿ, ಮೊದಲು ನಮ್ಮ ಗುರಿಯನ್ನ ಸ್ಪಷ್ಟ ಮಾಡಿಕೊಳ್ಬೇಕು. ಅಂದ್ರೆ ನಮ್ಮ ಬಿಸ್ನೆಸ್ ನಲ್ಲಿ ಯಾವ ಪ್ರಾಡಕ್ಟ್ ಮತ್ತು ಯಾವ ಸರ್ವಿಸ್ಗಳು ಚೆನ್ನಾಗಿ ಸೇಲ್ ಮಾಡಬಹುದು, ನಾವು ಅದರಲ್ಲಿ ನಾವು ನಮ್ಮ ಗುರಿಯನ್ನ ಸ್ಪಷ್ಟ ಮಾಡಿಕೊಳ್ಳುವಂಥದ್ದು. ಅದರ ಜೊತೆಗೆ ಪರ್ಸನಲ್ ಬ್ರ್ಯಾಂಡ್ ಅಂದ್ರೆ ನಮ್ಮ ಹೆಸರಿರ್ಬೋದು ಅಥವಾ ನಾವು ನಿರ್ಮಿಸಿದಂತಹ ಬಿಸ್ನೆಸ್ ನ ಹೆಸರಿರ್ಬೋದು, ಅದನ್ನ ಒಂದು ಬ್ರ್ಯಾಂಡ್ ಆಗಿ ನಾವು ಹೇಗೆ ನಿರ್ಮಾಣ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಆಮೇಲೆ ಡಿಜಿಟಲ್ ಪ್ರೆಸೆನ್ಸ್, ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳಲ್ಲೂ ಸಹಿತ ನಾವು ನಮ್ಮ ಡಿಜಿಟಲ್ ಪ್ರೆಸೆನ್ಸ್ ಅನ್ನ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನ ಪ್ರತಿಯೊಬ್ರು ತಿಳಿದುಕೊಳ್ಳುವಂತಹ ಪ್ರಯತ್ನ. ಆಮೇಲೆ ಕಂಟೆಂಟ್ ಸಿಸ್ಟಮ್ ಅಂದ್ರೆ ಕಂಟೆಂಟ್ ಕ್ರಿಯೇಷನ್,
ಇವತ್ತು ಆ ಒಂದಿನ ಪೋಸ್ಟ್ ಮಾಡೋದು ಮತ್ತೆ ಮಾರನೇ ದಿನ ಬಿಟ್ಬಿಡೋದು, ಅಂದ್ರೆ ಕನ್ಸಿಸ್ಟೆನ್ಸಿ ಇಲ್ಲ. ನಿರಂತರವಾಗಿ ಪೋಸ್ಟ್ ಮಾಡೋದು, ಅದನ್ನ ಅಂತ ವಿಚಾರಗಳನ್ನ, ಆಮೇಲೆ ಲೀಡ್ ಜನರೇಷನ್ ಅಂದ್ರೆ ಕಸ್ಟಮರ್ ನಮ್ಮ ಹತ್ರ ಬರಬೇಕು, ನಮ್ಮ ಜೊತೆ ಎನ್ಕ್ವೈರಿ ಮಾಡಬೇಕು, ನಮ್ಮ ಸರ್ವಿಸ್ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಬೇಕು. ಮಾನಿಟೈಸ್ ಅಂದ್ರೆ ಫಾಲೋ ಅಪ್ ಸಹಿತ ನಾವು ಮಾಡಬೇಕು. ನಿರಂತರವಾಗಿ ನಮಗೆ ಒಂದು ಫಾಲೋ ಅಪ್ ಸೀಕ್ವೆನ್ಸ್ ಬೇಕು ಅನ್ನುವಂತ ವಿಚಾರ. ಸ್ಕ್ರೀನ್ ಅನ್ನು ಶೇರ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್. ಈಗಾಗಲೇ ನಾನು ಡಿಜಿಟಲ್ ಲೀಪ್ ಹಬ್ ಬಗ್ಗೆ ನಿಮಗೆ ಪರಿಚಯವನ್ನ ಮಾಡಿಕೊಟ್ಟಿದ್ದೀನಿ, ಮತ್ತು ಕೊನೆಗೆ ಕಂಪ್ಲೀಟ್ ಆದ ಒಂದು ರೋಡ್ ಮ್ಯಾಪ್ ಅನ್ನು ಸಹಿತ ನಿಮಗೆ ಕೊಡವನಿದ್ದೀನಿ. ಇವತ್ತು ನಾನು 3 ಸಿಂಪಲ್ ಟೂಲ್ಸ್ ಗಳನ್ನ ನಿಮಗೆ ಈ ಒಂದು ವೆಬಿನಾರ್ ಮೂಲಕ ತಿಳಿಸ್ಕೊಡ್ತೇನೆ. ಅದನ್ನ ನಾವು ಪ್ರತಿಯೊಬ್ಬರು ಸಹಿತ ನಮ್ಮ ಬಿಸ್ನೆಸ್ ನಲ್ಲಿ ಅಳವಡಿಸಿಕೊಳ್ಬಹುದು. ಅದೇ ರೀತಿ 30 ಡೇ ಚಾಲೆಂಜ್ ಅಂದ್ರೆ ನಾನು ಒಂದು 30 ಡೇ ಚಾಲೆಂಜಿನ ಒಂದು ರೋಡ್ ಮ್ಯಾಪ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ಸಹಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಒಂದು ಗೈಡೆಡ್ ಜರ್ನಿ ಆಗಿರುತ್ತೆ. ನಿಮ್ಮ ಬಿಸ್ನೆಸ್ ಅನ್ನು ಆನ್ಲೈನ್ ತರೋದಕ್ಕೆ ಸಂಪೂರ್ಣವಾದ ಒಂದು ಸಣ್ಣ ಮಾಹಿತಿಯ ರೂಪದಲ್ಲಿ ನಾನು ಇದನ್ನ ಕೊಡ್ತೀನಿ. ಇವತ್ತು ನಾಲೆಜ್ಗೆ ಯಾವುದೇ ಕೊರತೆ ಇಲ್ಲ. ಅಂದ್ರೆ ಡಿಜಿಟಲ್ ಬಿಸ್ನೆಸ್ ಅನ್ನ ನಾವು ಆನ್ಲೈನ್ಗೆ ಹೇಗೆ ತರಬೇಕು ಅನ್ನುವ ಒಂದು ಸಿಸ್ಟಮೆಟಿಕ್ ಆದ ಒಂದು ದಾರಿ, ಅಂದ್ರೆ ಒಂದು ವೇದಿಕೆ, ಒಂದು ಗೈಡರ್ ನಮಗೆ ಬೇಕು ಅನ್ನುವಂಥದ್ದು. ಈಗ ನಾನು ಒಂದು ಸೆಕೆಂಡ್ ಗೂಗಲ್ ನಲ್ಲಿ CSC ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ ಸರ್ಚ್ ಮಾಡ್ತಾ ಇದ್ದೀನಿ. ಅಂದ್ರೆ ಇದು ನನ್ನ ಸ್ಟೋರ್ ಹೆಸರು. ಅಂದ್ರೆ ಇಲ್ಲಿ ನಾನು ನೀವು ನೋಡ್ತಾ ಇರಬಹುದು, ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ನಮ್ಮ ಸ್ಟೋರ್ ಕುರಿತು ಸಂಪೂರ್ಣವಾದಂತ ಮಾಹಿತಿಯನ್ನ, ಅಂದ್ರೆ ಗೂಗಲ್ ಮೈ ಬಿಸ್ನೆಸ್ ಆ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಿ ಹಾಕಿದ್ದೀನಿ. ಅಲ್ಲಿ ನಮ್ಮ ಸ್ಟೋರ್ ನ ವೆಬ್ಸೈಟ್ ಇರ್ಬೋದು, ಅನಂತರ ಸ್ಟೋರ್ ನ ಫೋಟೋ ಇರ್ಬೋದು, ನಂತರ ಅದರ ಡೈರೆಕ್ಷನ್ ಇರ್ಬೋದು, ಎನ್ಕ್ವೈರಿ ನಂಬರ್ ಇರ್ಬೋದು, ಸಂಪೂರ್ಣವಾದಂತಹ ಎಲ್ಲಾ ಮಾಹಿತಿ ಸಹಿತ ನಮಗೆ ಇಲ್ಲಿ ಸಿಗುವಂತದ್ದು. ಇಲ್ಲಿ ನೋಡಿರ್ಬೋದು, ಇದು ನಮ್ಮ ಸ್ಟೋರ್ ನ ಒಂದು ವೆಬ್ಸೈಟ್. ನಾವು ಯಾವ ಪ್ರಾಡಕ್ಟ್ ಗೆ ಡೀಲರ್ಸ್ ಆಗಿದೀವಿ ಅಂತ ಹೇಳಿದ್ರೆ ಇಲ್ಲಿ ಕ್ರಿಯೇಟ್ ಮಾಡಿರುವಂತದ್ದು. ಅದೇ ರೀತಿ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಸ್ಕ್ರೀನ್ ನಲ್ಲಿ, ಇದು ನಮ್ಮ ಗೂಗಲ್ ಬಿಸ್ನೆಸ್ ನ ಒಂದು ಪ್ರೊಫೈಲ್. ಯಾರು ನಾವು ನಮ್ಮ ಬಿಸ್ನೆಸ್ ಅನ್ನು ಮಾಡ್ತಾ ಇದೀವಿ, ಗೂಗಲ್ ನಲ್ಲಿ ನಮ್ಮ ಒಂದು ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ ಅನ್ನ ನಾವು ರೆಡಿ ಮಾಡ್ಕೊಳ್ಬೇಕು. ಗೂಗಲ್ ಮೈ ಬಿಸ್ನೆಸ್ ನಲ್ಲಿ ನಮ್ಮ ಪ್ರೊಫೈಲ್ ನ ಸೆಟ್ ಮಾಡ್ಕೊಳ್ಬೇಕು. ಉದಾಹರಣೆಗೆ ಈಗ ಈ ರೀತಿ ಫೋಟೋಗಳನ್ನ ಅಪ್ಲೋಡ್ ಮಾಡೋದಾಗ್ಲಿ, ಆಮೇಲೆ ಎಲ್ಲದಕ್ಕಿಂತ ಇದನ್ನ ಪ್ರೊಫೈಲ್ ಅನ್ನ ರೆಡಿ ಮಾಡ್ಕೊಳ್ಳೋದು ಒಂದು ಭಾಗ. ಅಂದ್ರೆ ಫೋಟೋ ಅಪ್ಲೋಡ್ ಮಾಡೋದು, ನಮ್ಮ ಸ್ಟೋರ್ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರ್ಬೋದು, ಆಮೇಲೆ ನಮ್ಮ ಪ್ರಾಡಕ್ಟ್ ಗಳ ಕೆಟಲಾಗ್ ಅನ್ನ ಅಲ್ಲಿ ಅಪ್ಲೋಡ್ ಮಾಡೋದಿರ್ಬೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕೆಟಲಾಗ್ ಗಳನ್ನ ಅಪ್ಲೋಡ್ ಮಾಡೋದು, ಆಮೇಲೆ ಅದರ ಪ್ರೈಸ್ ಗಳನ್ನ ಹಾಕೋದು, ಅದರ ಜೊತೆಗೆ ರಿವ್ಯೂ ಅನ್ನ ಕೊಡೋದು. ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಆಸ್ಕ್ ಫಾರ್ ರಿವ್ಯೂ, ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಲಿಂಕ್ ಇದೆ, ರಿವ್ಯೂ ಲಿಂಕ್ ಅಂತ ಹೇಳಿ. ಅದ್ರ ಜೊತೆಗೆ ಒಂದು QR ಕೋಡ್ ಇದೆ. ಗೂಗಲ್ ನಮಗೆ ಉಚಿತವಾಗಿ ರಿವ್ಯೂ ಅನ್ನ ಪಡೆಯೋದಕ್ಕೆ, ಅಂದ್ರೆ ನಮ್ಮ ಬಿಸ್ನೆಸ್ ಸಲುವಾಗಿ ರಿವ್ಯೂ ಅನ್ನ ಪಡೆಯೋದಕ್ಕೆ
ಉಚಿತವಾದಂತ ಒಂದು ಕ್ಯೂ ಆರ್ ಅನ್ನು ಕೂಡ ಕೊಡುತ್ತೆ. ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ರೀನ್ ಶಾಟ್ ಮಾಡಿ ನಮ್ಮ ಬಿಸ್ನೆಸ್ ನ ಅಂದ್ರೆ ನಮ್ಮ ಸ್ಟೋರ್ ನಲ್ಲಿ ನಾವು ಹಾಕಿದ್ರೆ ಕಸ್ಟಮರ್ ಕಡೆಯಿಂದ ನಾವು ರಿವ್ಯೂ ಅನ್ನ ತಗೋಬಹುದು. ಅಂದ್ರೆ ಗೂಗಲ್ ನಲ್ಲಿ ರಿವ್ಯೂ ಜಾಸ್ತಿಗಳಾದಾಗ ನಮ್ಮ ಬಿಸ್ನೆಸ್ ಗೆ ಗ್ರಾಹಕರು ಒಂದು ಅಂದ್ರೆ ನಂಬಿಕೆಯನ್ನ ಒಂದು ಅಲ್ಲಿ ನಿರ್ಮಾಣ ಮಾಡೋದಕ್ಕೆ ಇದು ಸಹಾಯ ಮಾಡುವಂತದ್ದು. ಗೂಗಲ್ ರಿವ್ಯೂ ಅನ್ನ ನಾವು ಪಡಿಬೇಕು. ಅಂದ್ರೆ ಈ ಗೂಗಲ್ ರಿವ್ಯೂ ಲಿಂಕ್ ಅನ್ನ ಕಾಪಿ ಮಾಡೋದ್ರ ಮೂಲಕ ಆಗ್ಲಿ, ಸ್ಕ್ರೀನ್ ಶಾಟ್ ಅನ್ನ ಮಾಡ್ಕೊಂಡು ಅದನ್ನ ಪ್ರಿಂಟ್ ಹಾಕಿ ನಮ್ಮ ಸ್ಟೋರ್ ನಲ್ಲಿ ಕಸ್ಟಮರ್ ಬಂದಾಗ ಇದನ್ನ ಸ್ಕ್ಯಾನ್ ಮಾಡಿ ನಿಮ್ದೊಂದು ರಿವ್ಯೂ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರೆ ಅವರ ಒಂದು ರಿವ್ಯೂ ನಮ್ಮ ಇನ್ನೊಬ್ಬ ಕಸ್ಟಮರ್ಗೆ ಒಂದು ನಂಬಿಕೆಯ ಮೆಟ್ಟಲಾಗುತ್ತೆ. ಇದು ಮೊದಲನೇದು. ಈಗ ಗೂಗಲ್ ಮೈ ಬಿಸ್ನೆಸ್ ಅನ್ನ ನಿಮಗೆ ಪೂರ್ತಿಯಾಗಿ ನಾನು ಮಾಡಿ ತೋರಿಸೋದಿಲ್ಲ, ಜಸ್ಟ್ ಸಿಂಪಲ್ ಆಗಿ ಹೇಳಿದೀನಿ ಅಷ್ಟೇ. ಟ್ರೈ ಮಾಡಿ ಅಕಸ್ಮಾತ್ ನಿಮ್ಗೆ ಆಗದೆ ಇದ್ರೆ ನನಗೆ ಫೋನ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಈ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ ನ ಹೇಗೆ ಸೆಟ್ ಮಾಡೋದು ಮತ್ತೆ ಹೇಗೆ ಆಪ್ಟಿಮೈಸ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರ ನಂತರ ವಾಟ್ಸಪ್ ಬಿಸ್ನೆಸ್ ನಲ್ಲಿ ಬಿಸ್ನೆಸ್ ಟೂಲ್ಸ್ ಅಂತ ಹೇಳಿ ಆಪ್ಷನ್ ಬರುತ್ತೆ ಬಿಸ್ನೆಸ್ ವಾಟ್ಸಪ್ ನಲ್ಲಿ. ಇಲ್ಲಿ ನಾವು ಪ್ರತಿಯೊಂದು ಸಹಿತ ಅಂದ್ರೆ ಬಿಸ್ನೆಸ್ ಪ್ರೊಫೈಲ್ ಅನ್ನ ಕಂಪ್ಲೀಟ್ ಆಗಿ ನಮ್ಮ ಫೋಟೋ, ನಮ್ಮ ಬಿಸ್ನೆಸ್ ಫೋಟೋ ಎಲ್ಲವನ್ನ ಅಪ್ಲೈ ಮಾಡಿ ಬಿಸ್ನೆಸ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಎಲ್ಲಿ ಅಂತ ಹೇಳಿ ಇಲ್ಲಿ ಏನ್ ಕಾಣ್ತದೆ ಮೆಟಾ ಬಿಸ್ನೆಸ್ ಏಜೆಂಟ್ ಅಂತ ಹೇಳಿ, ಅದ್ರ ಕೆಳಗಡೆ ಬಿಸ್ನೆಸ್ ಪ್ರೊಫೈಲ್ ಅಂತ ಇದೆ ನೋಡಿ. ಈ ಬಿಸ್ನೆಸ್ ಪ್ರೊಫೈಲ್ ಅನ್ನ ಕಂಪ್ಲೀಟ್ ಆಗಿ ನಮ್ಮ ಮೊಬೈಲ್ ನಂಬರ್ ಇರ್ಬೋದು, ನಮ್ಮ ಫೋಟೋ ಇರ್ಬೋದು, ನಮ್ಮ ಸ್ಟೋರ್ ಗಳ ಫೋಟೋ ಇರ್ಬೋದು, ನಮ್ಮ ವೈಯಕ್ತಿಕ ಫೋಟೋ ಎಲ್ಲವನ್ನ ಹಾಕಿ ಕಂಪ್ಲೀಟ್ ಆಗಿ ಆಪ್ಟಿಮೈಸ್ ಮಾಡಬೇಕು. ಇದಕ್ಕೆ ಒಂದು ಸಿಂಪಲ್ ವೇ ಕೂಡ ನಾನು ಹೇಳ್ತೀನಿ. ಇದನ್ನ ತೋರಿಸೋದು ಆದ ತಕ್ಷಣನೇ ಹೇಳ್ತೀನಿ. ಆಮೇಲೆ ಕೆಟಲಾಗ್ ಅನ್ನ ಕ್ರಿಯೇಟ್ ಮಾಡಬೇಕು. ನಮ್ಮ ಹತ್ರ ಯಾವ ಪ್ರಾಡಕ್ಟ್ ಗಳಿದಾವೆ, ಸರ್ವಿಸ್ ಗಳಿದಾವೆ, ಅದರದೊಂದು ಒಂದು ಫೋಟೋ, ಆಮೇಲೆ ಅದರೊಂದು ಪ್ರೈಸ್ ಲಿಸ್ಟ್ ಪ್ರತಿಯೊಂದು ಕ್ಯಾಟಲಾಗ್ ಅನ್ನ ಕ್ರಿಯೇಟ್ ಮಾಡಬಹುದು. ಬರೀ ಜಸ್ಟ್ ನಮ್ಮ ಮೊಬೈಲ್ ನಂಬರ್ ಮೇಲೆ ಯಾವ್ದಾದ್ರು ಕಸ್ಟಮರ್ ಕ್ಲಿಕ್ ಮಾಡಿದ ತಕ್ಷಣ ಇವೆಲ್ಲವೂ ಸಹಿತ ಅವರಿಗೆ ಆಟೋಮೆಟಿಕ್ ಆಗಿ ಕಾಣಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಅದೇ ರೀತಿ ಇಲ್ಲಿ ಕೆಳಗಡೆ ಕ್ವಿಕ್ ರಿಪ್ಲೈ ಅಂತ ಹೇಳಿದೆ. ಅಂದ್ರೆ ಕ್ವಿಕ್ ರಿಪ್ಲೈ ನಲ್ಲಿ ಕಸ್ಟಮರ್ ಎನ್ಕ್ವೈರಿ ಮಾಡಿದಾಗ ಆಟೋಮೆಟಿಕ್ ಆನ್ಸರ್ ಗಳನ್ನ ನಾವು ಸೆಟ್ ಮಾಡಬಹುದು. ಉದಾಹರಣೆಗೆ ಯಾರಾದ್ರೂ ಕಸ್ಟಮರ್ ನಮಗೆ ಎನ್ಕ್ವೈರಿ ಇಂತ ಒಂದು ಪ್ರಾಡಕ್ಟ್ ನ ಪ್ರೈಸ್ ಎಷ್ಟು ಅಂತ ಹೇಳಿ ಅವ್ರು ಪ್ರಶ್ನೆ ಕೇಳಿದ ತಕ್ಷಣ ಅವ್ರಿಗೆ ಆಟೋಮೆಟಿಕ್ ಆಗಿ ಅಂದ್ರೆ ಕಸ್ಟಮರ್ ನಮಗೆ ಪದೇ ಪದೇ ಕೇಳುವಂತಹ ಪ್ರಶ್ನೆಗಳನ್ನ ಒಂದು ಲಿಸ್ಟ್ ಮಾಡಿಟ್ಕೊಂಡು ಇಲ್ಲಿ ಕ್ವಿಕ್ ರಿಪ್ಲೈಸ್ ಅನ್ನ ಸೆಟ್ ಮಾಡಿಟ್ಕೊಳ್ಬಹುದು. ಇಲ್ಲಿ ನೋಡಿರ್ಬೋದು ನೀವು, ಥ್ಯಾಂಕ್ ಯು ಫಾರ್ ಬಿಸ್ನೆಸ್, ವಿ ಲುಕ್ ಫಾರ್ವರ್ಡ್ ವರ್ಕಿಂಗ್ ವಿತ್ ಅಂತ ಹೇಳಿ ಒಂದಿದೆ. ಅದರ ನಂತರ ಪ್ರೈಸ್ ಕೂಡ ಇದೆ. ಈ ರೀತಿ ನಾವು ಪ್ರಾಡಕ್ಟ್ ಪ್ರೈಸ್ ಗಳನ್ನ ಆಟೋ ರಿಪ್ಲೈಗಳನ್ನ ಸೆಟ್ ಮಾಡಿ ಇಟ್ಕೊಳ್ಬಹುದು. ಇದು ಒಂದು. ಅದರ ನಂತರ ಕಸ್ಟಮರ್ ಲಿಸ್ಟ್ ಅನ್ನ ನಾವು ಬೇರೆ ಬೇರೆ ಕಸ್ಟಮರ್ ಲಿಸ್ಟ್ ಗಳನ್ನ ಬೇರೆ ಬೇರೆ ಗ್ರೂಪ್ ಗಳನ್ನ ಮಾಡಿ ಇಟ್ಕೋಬಹುದು. ಬ್ರಾಡ್ಕಾಸ್ಟ್ ಆಡಿಯನ್ಸ್ ಅಂದ್ರೆ ನಾವು ಬ್ರಾಡ್ಕಾಸ್ಟ್ ಗ್ರೂಪ್ ಗಳನ್ನ ಸಹಿತ ನಾವು ಇದರಲ್ಲಿ ಕ್ರಿಯೇಟ್ ಮಾಡಬಹುದು. ಇಲ್ಲಿ ನಿಮಗೆ ತೋರಿಸ್ತಾ ಇದೀನಿ ಬಿಸ್ನೆಸ್ ಪ್ರೊಫೈಲ್. ಈ ರೀತಿ ನಮ್ಮ ಸ್ಟೋರ್ ನ ಒಳಗಡೆ ಫೋಟೋ, ಆಮೇಲೆ ನನ್ನ ಫೋಟೋ, ಬಿಸ್ನೆಸ್ ನೇಮ್ ಹಾಕಿದ್ದೀನಿ, ಆಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಬಿಸ್ನೆಸ್ ನೇಮ್ ಕಾಣಿಸ್ತಾ ಇದೆ ತಮಗೆಲ್ಲ. ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಏನು ಸೆಲ್ ಮಾಡ್ತಾ ಇದ್ದೀನಿ ಆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಗೂಗಲ್ ಮ್ಯಾಪ್ ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಜೊತೆಗೆ ನಮ್ಮ ವರ್ಕಿಂಗ್ ಅವರ್ ಇಲ್ಲಿ ನಾನು 24 ಅವರ್ಸ್ ಅಂತ ಹೇಳಿದ್ದೀನಿ. ಇದನ್ನ ನಮ್ಮ ಬಿಸ್ನೆಸ್ ಮತ್ತು ಸರ್ವಿಸ್ಗೆ ತಕ್ಕ ಹಾಗೇನೆ ಸೆಟ್ ಮಾಡ್ಕೊಳ್ಬಹುದು. ಅದರ ಜೊತೆಗೆ ಇಲ್ಲಿ ಪ್ರಾಡಕ್ಟ್ ಅಂಡ್ ಸರ್ವಿಸ್ ಅಂದ್ರೆ ನಮ್ಮ ಹತ್ತಿರ ಸಿಗುವಂತಹ ಪ್ರಾಡಕ್ಟ್ ಗಳನ್ನ ನಾನು ಇಲ್ಲಿ ಯಾಡ್ ಮಾಡಿಟ್ಟಿದ್ದೀನಿ. ಎಷ್ಟು ತರ ನಮ್ಮ ಕಡೆ ಪ್ರಾಡಕ್ಟ್ ಇದೆ ಎಲ್ಲವನ್ನೂ ಸಹಿತ ನಾವು ಇಲ್ಲಿ ಯಾಡ್ ಮಾಡಬಹುದು. ಜಸ್ಟ್ ಕಸ್ಟಮರ್ ಅದನ್ನ ಕ್ಲಿಕ್ ಮಾಡಿ ಅದರಲ್ಲೇ ನಮಗೆ ಪೇಮೆಂಟ್ ಕೂಡ ಮಾಡಬಹುದು. ಅಲ್ಲಿವರೆಗೂ ಸಹಿತ ನಾವು ಈ ಲಿಂಕ್ ಗಳನ್ನ ಇಲ್ಲಿ ನಾವು ವಾಟ್ಸ್ಆಪ್ ಬಿಸ್ನೆಸ್ ನಲ್ಲಿ ಶೇರ್ ಮಾಡಬಹುದು. ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅಲ್ಲಿ ನಮ್ದು ಒಂದು ಲಿಂಕ್ ನಲ್ಲಿ ವೆಬ್ಸೈಟ್ ಲಿಂಕ್ ಇದೆ, ಇಮೇಲ್ ಐಡಿ ಇದೆ, ಮೊಬೈಲ್ ನಂಬರ್ ಇದೆ. ಈ ರೀತಿ ನಾವು ನಮ್ಮ ಪ್ರೊಫೈಲ್ ಅನ್ನ ಮೊದಲಿಗೆ ಸೆಟ್ ಮಾಡ್ಕೊಳ್ಬೇಕು. ಇದು ಮೊದಲನೇದು ಪ್ರೊಫೈಲ್. ಎರಡನೇದೇನಂತ ಹೇಳಿದ್ರೆ ಬಿಸ್ನೆಸ್ ಪ್ರೊಫೈಲ್ ಅನ್ನ ಸೆಟ್ ಮಾಡಿದ ನಂತರ ಕ್ಯಾಟಲಾಗ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ
ಎಸ್, ಇಲ್ಲಿ ಕೆಟಲಾಗ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ, ಕೆಟಲಾಗ್ ಅಂತ ಹೇಳಿ ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಆಪ್ಷನ್, ಅಂದ್ರೆ ಒಂದು ಇಲ್ಲಿ ನಾನು ಏನ್ ಯಾಡ್ ಮಾಡಿದೆ ನೋಡಿ, ಗೂಗಲ್ ಟಿವಿ, ಆಮೇಲೆ ಕ್ರೋಮಾ ರೆಫ್ರಿಜಿರೇಟರ್, ಈ ತರ ಇಲ್ಲಿ ನಾನು ಜಸ್ಟ್ ಟಿವಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅದರ ಡೀಟೇಲ್ಸ್ ಮಾಹಿತಿ, ಅಂದ್ರೆ ಟಿವಿ, ಅದರ ಪ್ರೈಸು, ಆಮೇಲೆ ಆಫರ್ ಏನಿದೆ ಅದನ್ನ ಈ ರೀತಿ ನಾವು ಕೆಟಲಾಗ್ ಗಳನ್ನ ಕ್ರಿಯೇಟ್ ಮಾಡಿ ಇಟ್ಕೊಳ್ಬಹುದು ಈ ವಾಟ್ಸ್ಆಪ್ ಬಿಸ್ನೆಸ್ ನಲ್ಲಿ. ಅದೇ ರೀತಿ ಅಡ್ವರ್ಟೈಸ್ಮೆಂಟ್ ಕೂಡ ರನ್ ಮಾಡಬಹುದು ಕೆಟಲಾಗ್ ನಂತರ. ಬಿಸ್ನೆಸ್ ಬ್ರಾಡ್ಕಾಸ್ಟ್ ಇಲ್ಲಿ ಏನಿದೆ, ಇಲ್ಲಿ ನಾವು ಬಿಸ್ನೆಸ್ ಬ್ರಾಡ್ಕಾಸ್ಟ್ ಗಾಗಿನೇ ಒಂದು ಒಳ್ಳೆ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಬಹುದು. ಜಸ್ಟ್ ಇಲ್ಲಿ ಕ್ರಿಯೇಟ್ ಮಾಡಿದಾಗ ಅಂದ್ರೆ ಯಾವ್ಯಾವ ಆಡಿಯನ್ಸ್ ಅನ್ನ ನಾವು ಇಲ್ಲಿ ಸೇರಿಸಬೇಕು ಇದನ್ನೆಲ್ಲ ಆಪ್ಟಿಮೈಸ್ ಮಾಡುವಂತದ್ದು, ಇದು ಎರಡನೇದು. ಅದರ ನಂತರ ಸಿಂಪಲ್ ಆಗಿ ನಾವು ಈಗ ನಾವು ಆಪ್ಟಿಮೈಸ್ ಹೇಗೆ ಮಾಡಬಹುದು ಅಂತ ಹೇಳಿ ನಾವು ನಿಮಗೆ ಇಲ್ಲಿ ಇನ್ನೊಂದು ಸ್ಕ್ರೀನ್ ಶೇರ್ ಮಾಡೋದ್ರ ಮೂಲಕ ತೋರಿಸ್ಕೊಡ್ತೀನಿ. ಜಸ್ಟ್ ಇದು ನಾನು ಓಪನ್ ಮಾಡಿರೋದು ಚಾಟ್ ಜಿಪಿಟಿ. ಈ ಚಾಟ್ ಜಿಪಿಟಿ ನಲ್ಲಿ ಜಸ್ಟ್ ನಾವು ಎರಡು ಆಪ್ಷನ್ ಅನ್ನು ಯೂಸ್ ಮಾಡಬಹುದು. ಒಂದು ಟೈಪ್ ಮಾಡಬಹುದು, ಟೈಪ್ ಮಾಡೋದ್ರ ಮೂಲಕ ಚಾಟ್ ಜಿಪಿಟಿಗೆ ನಮ್ಮ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಅದರ ಮೂಲಕ ಒಂದು ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ತಗೊಳ್ಬಹುದು, ವಾಟ್ಸ್ಆಪ್ ಬಿಸ್ನೆಸ್ ಅನ್ನ ಸೆಟ್ ಮಾಡೋದಕ್ಕೆ ಹೆಲ್ಪ್ ತಗೊಳ್ಬಹುದು, ಫೇಸ್ಬುಕ್ ಪೇಜ್ ಅನ್ನ ನಾವು ಸೆಟ್ ಮಾಡೋದಕ್ಕೂ ಸಹಿತ ಹೆಲ್ಪ್ ತಗೋಬಹುದು, ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಷನ್ ಮಾಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ತಗೊಳ್ಬಹುದು. ಆದರೆ ಈ ಎಐ ಗಳು ಹೇಗಿದಾವೆ ಅಂತ ಹೇಳಿದ್ರೆ ಅದಕ್ಕೆ ಮೊದಲು ನಾವು ಟ್ರೈನ್ ಅಪ್ ಕೊಡಬೇಕು. ನಾವು ಯಾರು ಅನ್ನೋದನ್ನ ಅದಕ್ಕೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು. ಅಂದಾಗ ಸರಿಯಾದ ಉತ್ತರ ನಮಗೆ ಸಿಗುವಂತದ್ದು. ಉದಾಹರಣೆಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವತ್ತು ಈಗ ನಾವು ನಮ್ಮ ಕೈನಲ್ಲಿ ಒಂದು ಮೊಬೈಲ್ ಇದೆ. ಈ ಮೊಬೈಲ್ ನಲ್ಲಿ ಏನೇನಿದೆ, ಡಿಸ್ಪ್ಲೇ ಇದೆ, ಒಳಗಡೆ ಒಂದು ಮದರ್ ಬೋರ್ಡ್ ಇದೆ, ಒಂದು ಮೆಮರಿ ಇದೆ, ಆಮೇಲೆ ನಾವು ಕೊಟ್ಟಂತ ಅಂದ್ರೆ ನಾವ್ ಏನೇನು ಇನ್ಪುಟ್ ಕೊಡ್ತೀವಿ, ಏನೇನು ಅಲ್ಲಿ ಟೈಪ್ ಮಾಡ್ತೀವಿ, ಅದಕ್ಕೆ ರೆಸ್ಪಾನ್ಸ್ ಕೊಡೋದಕ್ಕೆ ಅಂದ್ರೆ ಔಟ್ಪುಟ್ ಕೊಡೋದಕ್ಕೆ ಒಳಗಡೆ ಪ್ರೊಸೆಸರ್ ಇದೆ. ಅಂದ್ರೆ ಈ ರೀತಿ ಕೆಲಸ ಮಾಡೋದಕ್ಕೆ ಒಂದು ಸಿಸ್ಟಮ್ ನಮ್ಮ ಮೊಬೈಲ್ ನಲ್ಲಿ ರೆಡಿ ಇದೆ. ಅದೇ ರೀತಿ ನಾವು ಲ್ಯಾಪ್ಟಾಪ್ ಅನ್ನು ಅಥವಾ ಡೆಸ್ಕ್ಟಾಪ್ ಅನ್ನು ಯೂಸ್ ಮಾಡ್ತಾ ಇದ್ರೆ ನಾವು ಅಬ್ಸರ್ವ್ ಮಾಡಬಹುದು, ಒಂದು ಮಾನಿಟರ್ ಇರುತ್ತೆ, ಆಮೇಲೆ ಮೌಸ್, ಕೀಬೋರ್ಡ್ ಇನ್ಪುಟ್ ಕೊಡ್ಲಿಕ್ಕೆ, ಆಮೇಲೆ ಅದೇ ರೀತಿ ಎಲ್ಲವನ್ನ ಪ್ರೊಸೆಸ್ ಮಾಡೋದಕ್ಕೆ ಅದರೊಳಗಡೆ ಒಂದು ಸಿಪಿಯು ಅಂತ ಇರುತ್ತೆ. ಮೊಬೈಲ್ ನಲ್ಲಿ ಕೂಡ ಇರುತ್ತೆ, ನಮ್ಮ ಕಂಪ್ಯೂಟರ್ ನಲ್ಲಿ ಕೂಡ ಇರುತ್ತೆ. ಸಿಪಿಯು ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ. ಅದೇ ರೀತಿ ಎಐ ಗಳು ಅಂತ ಹೇಳಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಕಂಪನಿಗಳು ಏನು ಇವತ್ತು ಚಾಟ್ ಜಿಪಿಟಿ ಇರ್ಬೋದು, ಕ್ಲೌಡ್ ಇರ್ಬೋದು, ಸಾಕಷ್ಟು ಕಂಪನಿಗಳು ಒಂದು ಕಲ್ಪನೆ ಮಾಡ್ಕೊಳ್ಳೋಣ, ಒಂದು ದೊಡ್ಡ ನೀರಿನ ಟ್ಯಾಂಕ್. ಯಾವ ರೀತಿ ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ನೀರಿನ ಟ್ಯಾಂಕ್ ಅಂತ ಇಟ್ಕೊಳ್ಳೋಣ. ಇದರಲ್ಲಿ ನಾನು ಫ್ರೀ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ ಚಾಟ್ ಜಿಪಿಟಿ ನಲ್ಲಿ. ಅಂದ್ರೆ ಈ ಟ್ಯಾಂಕ್ ನಲ್ಲಿ ನಮಗೆ ಅದು ಒಂದು ಹನಿ ನೀರನ್ನ ನನಗೆ ಕೊಡ್ತಾ ಇದೆ, ಇನ್ನೊಬ್ಬರಿಗೆ ಇನ್ನೊಂದು ಹನಿ ನೀರನ್ನ ಕೊಡ್ತಾ ಇದೆ, ಇನ್ನೊಬ್ಬರಿಗೆ ಇನ್ನೊಂದು ಹನಿ ನೀರನ್ನು ಕೊಡ್ತಾ ಇದೆ. ಅಂದ್ರೆ ಜಗತ್ತಿನಲ್ಲಿ ಇರುವಂತಹ ಎಲ್ಲಾ ಅದರ ಕಸ್ಟಮರ್ಗೆ ಹನಿ ಹನಿ ನೀರನ್ನ ಕೊಡ್ತಾ ಇದೆ. ಅಂದ್ರೆ ಅದರ ಬಳಿ ದೊಡ್ಡದಾದಂತಹ ಒಂದು ಮೆಮರಿ ಪವರ್ ಮತ್ತು ಪ್ರೊಸೆಸರ್ ಬಹಳ ಟ್ರೈನ್ ಅಪ್ ಮಾಡಿದಂತ ಎಲ್ಲವೂ ಕೂಡ ರೆಡಿ ಇದೆ. ಯಾವ ರೀತಿ ರೆಡಿ ಇದೆ ಅಂತ ಹೇಳಿದ್ರೆ, ಜಸ್ಟ್ ಈಗ ನಮ್ ಶಾಪ್ಗೆ ಒಬ್ರು ಕೆಲಸ ಮಾಡೋದಕ್ಕೆ ಯಾರೋ ಕೆಲಸ ಮಾಡೋದಕ್ಕೆ ಅವ್ರು ಹುಡುಗನೋ ಹುಡುಗಿನೋ ಬೇಕಾಗಿದ್ದಾರೆ ಅಂದ್ಕೊಳ್ಳೋಣ. ಅವ್ರಿಗೆ ನಮ್ಮ ಸ್ಟೋರ್ಗೆ ಅಥವಾ ನಮ್ಮ ಶಾಪ್ಗೆ ಬಂದಾಗ ಮೊದಲಿಗೆ ಮೊದಲನೇ ದಿನನೇ ಅವ್ರಿಗೆ ಎಲ್ಲಾ ಮಾಹಿತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನಾವೇನ್ ಮಾಡ್ತೀವಿ, ಒಂದು ಟ್ರೈನಿಂಗ್ ಅನ್ನು ಕೊಡ್ತೀವಿ. ನಮ್ಮ ಶಾಪ್ ನಲ್ಲಿ ಈ ತರ ಪ್ರಾಡಕ್ಟ್ ಗಳಿದೆ, ಕಸ್ಟಮರ್ ಬಂದಾಗ ನಾವ್ ಈ ರೀತಿ ಮಾತಾಡ್ಬೇಕು, ಅಕಸ್ಮಾತ್ ನಾವಿಲ್ದೆ ಇರುವಾಗ ನಿನ್ನ ಜವಾಬ್ದಾರಿ ಏನು, ನೀನ್ ಏನ್ ಮಾಡ್ಬೇಕು ಅಂದ್ರೆ ಟ್ರೈನ್ ಅಪ್ ಮಾಡಿದಾಗ ನಮ್ ಕೈ ಕೆಳಗಡೆ ಕೆಲಸ ಮಾಡುವಂತಹ ಯಾರು ಸಿಬ್ಬಂದಿ ಇರ್ತಾರೆ ಅವ್ರು ಸರಿಯಾಗಿ ಕೆಲಸವನ್ನು ಮಾಡ್ತಾರೆ. ಈ ಎಐ ಕೂಡ ಅದೇ ರೀತಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ನಮಗೆ ಒಂದು ಹನಿಯನ್ನ ಕೊಟ್ಟಿದೆ ಅಷ್ಟೇ. ಆ ದೊಡ್ಡ ಟ್ಯಾಂಕ್ ಅಂದ್ರೆ ಇದೊಂದು ದೊಡ್ಡ ಟ್ಯಾಂಕ್ ಅಂತ ಅಂದ್ಕೊಂಡ್ರೆ ನಮಗೆ ಹನಿ ಹನಿ ನೀರನ್ನು ಮಾತ್ರ ಅದು ಕೊಟ್ಟಿದೆ. ಆ ಹನಿ ನೀರಂದ್ರೆ ಅದಕ್ಕೆ ಏನೇನು ಮಾಹಿತಿ ಇಲ್ಲ. ನಾವು ಏನು ಮಾಹಿತಿಯನ್ನು ಕೊಡ್ತೀವಿ ಅದರ ಆಧಾರದ ಮೇಲೆ ಅದು ನಮಗೆ ರೆಸ್ಪಾನ್ಸ್ ಅನ್ನು ಕೊಡುವಂತದ್ದು, ರಿಸಲ್ಟ್ ಅನ್ನು ಕೊಡುವಂತದ್ದು ಮಾಡುತ್ತದೆ. ಅದಕ್ಕಾಗಿ ನಾವು ಇಲ್ಲಿ ಏನ್ ಮಾಡ್ಬೇಕು, ಮೊದಲು ಇದನ್ನ ಟ್ರೈನ್ ಅಪ್ ಮಾಡಬೇಕು. ಟ್ರೈನ್ ಅಪ್ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ರೆ, ಇದು ನಂದು ಒಂದು ಚಾಟ್ ಜಿಪಿಟಿಯ ಫ್ರೀ ಅಕೌಂಟ್. ಇಲ್ಲಿ ನಾನು ಸೆಟ್ಟಿಂಗ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನನ್ನ ಪ್ರೊಫೈಲ್ ಮೇಲೆ, ಈ ಪ್ರೊಫೈಲ್ ಮೇಲೆ ಸೆಟ್ಟಿಂಗ್ ಕ್ಲಿಕ್ ಮಾಡಿದಾಗ
ಈ ತರ ಒಂದು ಇನ್ಫಾರ್ಮೇಶನ್ ಅಂದ್ರೆ ಜನರಲ್. ಇಲ್ಲಿ ನಾನು ಈ ಕ್ಲಾಸ್ ಮುಗಿದ ನಂತರ ನೀವು ಅದನ್ನ ಸೆಟ್ಟಿಂಗ್ ಮಾಡ್ಕೊಳ್ಳಿ ನಿಮ್ಮ ಚಾಟ್ ಜಿಪಿಟಿನ. ಜನರಲ್ ಸೆಟ್ಟಿಂಗ್ಸ್ ನಲ್ಲಿ ಈ ರೀತಿ ಇದೆ, ಅಂದ್ರೆ ನಮ್ಮ ಸಿಸ್ಟಮ್ ಯಾವ ರೀತಿ ಕಾಣ್ತಿರ್ಬೇಕು ಅಂತ ಹೇಳಿ. ಒಂದು ಅಂದ್ರೆ ಡಾರ್ಕ್ ಮೋಡ್ ನಲ್ಲಿ ಇರ್ಬೇಕಾ, ಅಥವಾ ಈ ತರ ಡಾರ್ಕ್ ಮೋಡ್ ಅಂದ್ರೆ ಡಾರ್ಕ್ ಇರುತ್ತೆ, ಬ್ಲ್ಯಾಕ್ ಆಗುವಂತದ್ದು, ಅಥವಾ ವೈಟ್ ಮೋಡ್ ನಲ್ಲಿ ಇರ್ಬೇಕಾ ಅಂತ ಹೇಳಿ. ಸಿಸ್ಟಮ್ ಕಾಂಟ್ರಾಸ್ಟ್ ಯಾವ ರೀತಿ ಇರಬೇಕು, ಆಮೇಲೆ ಕಲರ್, ಲ್ಯಾಂಗ್ವೇಜ್ ಆಟೋ ಡಿಟೆಕ್ಟ್ ಅಂತ ಹೇಳಿ ಇದೆ, ಈ ಲ್ಯಾಂಗ್ವೇಜ್ ಅನ್ನು ಸೆಟ್ ಮಾಡಬಹುದು. ಈ ರೀತಿ ಹೈಯರ್ ಇಂಟೆಲಿಜೆನ್ಸ್ ನಾನು ಎನೇಬಲ್ ಮಾಡಿದ್ದೀನಿ. ಎನೇಬಲ್ ಡಿಕ್ಟಾಕ್ಷನ್ ಅಂದ್ರೆ ಚಾರ್ಟ್, ಇದನ್ನೆಲ್ಲ ಸೆಟ್ಟಿಂಗ್ ಮಾಡ್ಕೋಬೇಕು, ಇದು ಮೊದಲನೇದು. ಆಮೇಲೆ ನೋಟಿಫಿಕೇಶನ್, ಈ ನೋಟಿಫಿಕೇಶನ್ ಕೂಡ ನಮಗೆ ಅಂದ್ರೆ ಯಾವ್ದಾದ್ರು ಮಾಹಿತಿನ ನಮ್ಗೆ ಮೇಲ್ ಮಾಡಿದ್ರೆ ನಡೆಯುತ್ತಾ ಅಂದ್ರೆ ಪುಷ್ ಮೇಲ್ ಇಲ್ಲಿ ಇದೆ ನೋಡಿ. ಪರ್ಸನಲೈಸ್ಡ್ ಟಿಪ್ಸ್ ಅಂದ್ರೆ ಜಿಮೇಲ್, ನಮ್ಮ ಇಮೇಲ್ಗೆ ಏನಾದ್ರು ಕಳಿಸ್ಬೇಕಾ ಪುಷ್ ಇಮೇಲ್ ಅಂತ ನಾನು ಸೆಟ್ಟಿಂಗ್ ಆನ್ ಮಾಡಿದೀನಿ. ಆ ರೀತಿ ಪರ್ಸನಲೈಸೇಷನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಬೇಸ್ ಸ್ಟೈಲ್ ಟೋನ್ ಅಂದ್ರೆ ಇಲ್ಲಿ ಬೇರೆ ಬೇರೆ ರೀತಿ ಅಂದ್ರೆ ಚಾಟ್ ಜಿಪಿಟಿ ನಮ್ ಜೊತೆಗೆ ಯಾವ ರೀತಿ ಅದು ನಮ್ಗೆ ವರ್ತಿಸ್ಬೇಕು ಅನ್ನುವಂಥದ್ದು ನಾನು ಇಲ್ಲಿ ಸೆಟ್ ಮಾಡ್ಕೊಂಡ್ರೆ ಪ್ರೊಫೆಷನಲ್, ಫ್ರೆಂಡ್ಲಿ ಅಂದ್ರೆ ಒಬ್ಬ ನಮಗೆ ಫ್ರೆಂಡ್ ತರ ಅದು ನಮಗೆ ಗೈಡ್ ಮಾಡಬೇಕು. ಆಮೇಲೆ ಈ ತರ ಎಫಿಸಿಯೆಂಟಿ, ಇದು ಬೇರೆ ಬೇರೆ ರೀತಿಯ ಒಂದು ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ನಲ್ಲಿ ನಾವು ಏನ್ ಆಯ್ಕೆ ಮಾಡ್ಕೊಳ್ಬೇಕು, ಪ್ರೊಫೆಷನಲ್ ಆಗಿ ಆಯ್ಕೆ ಮಾಡ್ಬೋದು, ಡಿಫಾಲ್ಟ್ ಆಗಿರ್ಬೋದು. ಈ ತರ ಇದನ್ನ ಸೆಟ್ ಮಾಡ್ಕೊಳ್ಬೇಕು. ಈ ರೀತಿ ಅಂದ್ರೆ ಹೆಡರ್ಸ್ ನಲ್ಲಿ ನಮ್ಗೆಲ್ಲ ಕಾಣ್ಬೇಕಾ ಏನಂತ ಇದೆಲ್ಲ ಡಿಫಾಲ್ಟ್ ಆಗಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಮೇಲೆ ಮೂವ್ ಮಾಡಿದಾಗ ಕಸ್ಟಮ್ ಇನ್ಸ್ಟ್ರಕ್ಷನ್ ಅಂದ್ರೆ ನಮ್ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು. ನಾನು ಯಾರು, ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಸ್ಟೋರ್ ನಲ್ಲಿ ಯಾವ್ಯಾವ ಪ್ರಾಡಕ್ಟ್ ಗಳನ್ನ, ಸರ್ವಿಸ್ ಗಳನ್ನ ನಾನು ಕೊಡ್ತಾ ಇದ್ದೀನಿ, ಇದನ್ನ ಸಂಪೂರ್ಣವಾಗಿ ಒಂದು ವರ್ಡ್ ಫೈಲ್ ನಲ್ಲಿ ಅಥವಾ ನಮ್ಮ ಮೊಬೈಲ್ ಸ್ಕ್ರೀನ್ ನಲ್ಲಿ ನಾವು ಅದನ್ನ ಪೂರ್ತಿಯಾಗಿ ಟೈಪ್ ಮಾಡಿ ಇಲ್ಲಿ ನಾವು ಅದನ್ನ ಪೇಸ್ಟ್ ಮಾಡಿ ಸೇವ್ ಮಾಡ್ಕೊಳ್ಬೇಕು. ಡಿಫಾಲ್ಟ್ ಅಂದ್ರೆ ಇಲ್ಲಿ ಅಬೌಟ್ ಅಂದ್ರೆ ನನ್ನ ನಿಕ್ ನೇಮ್ ಅಂದ್ರೆ ಚಾಟ್ ಜಿಪಿಟಿ ನನ್ನನ್ನ ಏನಂತ ಗುರುತಿಸಬೇಕು, ನನ್ನ ಆಕ್ಯುಪೇಷನ್ ಏನು ಅಂದ್ರೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನ, ಪ್ರೊಫೆಷನಲ್ ವರ್ಕ್ ಮಾಡ್ತಾ ಇದ್ದೀನ, ಜಾಬ್ ಮಾಡ್ತಾ ಇದ್ದೀನ ಏನು ಅಂತ. ಮೋರ್ ಅಬೌಟ್ ಯು ಅಂದ್ರೆ ನಮ್ಮ ಇಂಟ್ರೆಸ್ಟ್ ಏನು, ಈ ರೀತಿ. ಆಮೇಲೆ ಎನೇಬಲ್ ಮೆಮರಿ ಇದನ್ನ ಆನ್ ಮಾಡಿಡ್ಬೇಕು. ಯಾಕಂದ್ರೆ ನಾವು ಹಿಂದಿನ ಚಾಟ್ ಗಳಲ್ಲಿ ಏನೇನನ್ನ ಚಾಟ್ ಮಾಡಿರ್ತೀವಿ ಅದರ ಮೆಮರಿಯ ಆಧಾರದ ಮೇಲೆ ನಾವು ಏನ್ ಪ್ರಶ್ನೆಯನ್ನ ಮಾಡ್ತೀವಿ ಅದರ ನಮಗೆ ಔಟ್ಪುಟ್ ಕೊಡುವಂತದ್ದು. ಅದ್ರ ಜೊತೆಗೆ ಅಡ್ವಾನ್ಸ್ಡ್ ಅಂತಿದೆ ವೆಬ್ ಸರ್ಚ್ ಅಂದ್ರೆ ಇದನ್ನ ನಾವು ಆನ್ ಮಾಡಿದ್ರೆ ಚಾಟ್ ಜಿಪಿಟಿ ಸ್ವತಃ ಹೋಗಿ ನಾವ್ ಏನಾದ್ರು ಮಾಹಿತಿಯನ್ನ ಕೇಳಿದಾಗ ಇಡೀ ಜಗತ್ನಲ್ಲಿರುವಂತ ಎಲ್ಲಾ ವೆಬ್ಸೈಟ್ ಗಳನ್ನ ಸರ್ಚ್ ಮಾಡಿ ಮಾಹಿತಿಯನ್ನ, ಅದೆಲ್ಲ ಮಾಹಿತಿಗಳನ್ನ ಒಟ್ಟುಗೂಡಿಸಿ ಅದರಲ್ಲಿ ನಮಗೆ ಬೇಕಾದಂತ ಮಾಹಿತಿಯನ್ನ ಶಾರ್ಟ್ ಮಾಡಿ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಅದ್ರ ಜೊತೆಗೆ ಕ್ಯಾನ್ವಾಸ್ ಇರ್ಬೋದು, ಚಾಟ್ ಜಿಪಿಟಿ ವಾಯ್ಸ್ ಕೂಡ ನಾನು ಆನ್ ಮಾಡಿದ್ದೀನಿ. ಅಂದ್ರೆ ನಾವು ಟೈಪ್ ಮಾಡುವಾಗತ್ತಿಲ್ಲ, ಜಸ್ಟ್ ವಾಯ್ಸ್ ನಿಂದ ನಾವು ಮಾಡಬಹುದು. ಲೈಬ್ರರಿ ಸರ್ಚ್ ಅಂದ್ರೆ ಈ ರೀತಿ. ಈಗ ಉದಾಹರಣೆಗೆ ನೋಡಿ, ಇದಿಷ್ಟು ಎಲ್ಲಾ ಸೆಟ್ಟಿಂಗ್ ಗಳನ್ನ ನೀವು ಪ್ಲಗಿನ್ ಕೂಡ ಇಲ್ಲಿ ಪರ್ಸನಲೈಸೇಷನ್ ನಂತರ ಪ್ಲಗಿನ್ ಕೂಡ ಇದೆ. ಇಲ್ಲಿ ನಾವು ಬೇರೆ ಬೇರೆ ಆಪ್ ಗಳನ್ನ ಇಲ್ಲಿ ಪ್ಲಗಿನ್ ಮಾಡ್ಕೊಳ್ಬಹುದು. ಉದಾಹರಣೆಗೆ ಕ್ಯಾನ್ವಾ ಇರ್ಬೋದು, ಬೇರೆ ಬೇರೆ ಆಪ್ ಗಳನ್ನ ಅಂದ್ರೆ ಅದು ಆ ಆಪ್ ಗಳನ್ನ ಯೂಸ್ ಮಾಡಿ ನಮಗೆ ಇಮೇಜ್ ಅನ್ನ ರೆಡಿ ಮಾಡ್ಕೊಡೋದಕ್ಕೆ ಅಥವಾ ಅದಕ್ಕೆ ಬೇಕಾದಂತ ಪ್ರೆಸೆಂಟೇಶನ್ ರೆಡಿ ಮಾಡ್ಕೊಡೋದಕ್ಕೆ ಎಲ್ಲ ಸಹಾಯ ಮಾಡುವಂತದ್ದು. ಈ ರೀತಿ ನಾವು ಚಾಟ್ ಜಿಪಿಟಿನ ಒಂದ್ಸಲ ಫ್ರೀ ಆಗಿ ಕುಳಿತಾಗ ಸಂಪೂರ್ಣವಾಗಿ ನೀವು ಸಂಪೂರ್ಣವಾಗಿ ಫ್ರೀ ಆಗಿ ಕುಳಿತಾಗ ಒಂದ್ಸಲ ಅಬ್ಸರ್ವೇಷನ್ ಮಾಡಿ. ನಿಮಗೆ ಏನೇನ್ ಮಾಹಿತಿ ಅಂದ್ರೆ ಏನೇನ್ ಮಾಹಿತಿ ಹಾಕ್ಬೇಕು ಎಲ್ಲವನ್ನ ಹಾಕಿ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡಿ, ಆಪ್ಟಿಮೈಸ್ ಮಾಡಿ. ಆಪ್ಟಿಮೈಸ್ ಮಾಡಿದಾಗ ಮಾತ್ರ ಅದು ನಮಗೆ ಸರಿಯಾದ ರಿಸಲ್ಟ್ ಅನ್ನ ಕೊಡುವಂತದ್ದು. ಇದು ನನ್ನ ಒಂದು ಸಲಹೆ. ಈಗ ಉದಾಹರಣೆಗೆ ನಾನು ನಿಮ್ಗೆ ಮತ್ತೊಂದ್ಸಲ ಶೇರ್ ಮಾಡಿ, ಆ ಚಾಟ್ ಜಿಪಿಟಿಯ ಮೂಲಕ ನಮ್ಮ ವಾಟ್ಸಪ್ ಬಿಸ್ನೆಸ್ಗೆ ಬೇಕಾದಂತಹ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಿಗೆ ಬೇಕಾದಂತಹ ಎಲ್ಲಾ ಒಂದು ಮಾಹಿತಿಗಳನ್ನ ನಾವು ಹೇಗೆ ರೆಡಿ ಮಾಡ್ಕೊಳ್ಬಹುದು ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ. ಇದು ನನ್ನ ಒಂದು ಚಾಟ್ ಜಿಪಿಟಿಯ ಫ್ರೀ ಅಕೌಂಟ್. ಇಲ್ಲಿ ನಾನು ಚಾಟ್ ಜಿಪಿಟಿಗೆ ಸೌಂಡ್ ಮೂಲಕನೇ ಕೇಳ್ತೀನಿ. ಚಾಟ್ ಜಿಪಿಟಿ, ನನ್ನ ಬಗ್ಗೆ ಈ ಮೊದಲು ನಿನಗೆ ಸಾಕಷ್ಟು ಚಾಟ್ಗಳಲ್ಲಿ ಡೀಟೇಲ್ ಆಗಿ ಮಾಹಿತಿ ಇದೆ, ಆದ್ರೂ ಸಹಿತ ಒಂದ್ಸಲ ನಾನು ನನ್ನ ಪರಿಚಯವನ್ನು ಮಾಡಿಕೊಡ್ತೀನಿ. ನಾನು
ಕಲ್ಮೇಶ್ ಗಾಣಿಗೇರ್. ಗದಗ ಜಿಲ್ಲೆಯ ಹೊಳೆಆಲೂರಿನಲ್ಲಿ ನನ್ನದು CSC ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ ಸ್ಟೋರ್ ಇದೆ. ಆ ಸ್ಟೋರ್ ಸಲುವಾಗಿ ನಾನು ನನ್ನ ವಾಟ್ಸಪ್ ಬಿಸ್ನೆಸ್ ಅನ್ನ ಇಡೀ ಪೇಜ್ ಅನ್ನ ಆಪ್ಟಿಮೈಸ್ ಮಾಡಬೇಕಾಗಿದೆ. ಅದಕ್ಕೆ ಬೇಕಾದಂತ ಒಂದು ಒಳ್ಳೆಯ ಡಿಸ್ಕ್ರಿಪ್ಷನ್ ನನಗೆ ಕೊಡು. ನಾನು ಪೂರ್ತಿ ಕುಳಿತು ಇಲ್ಲಿ ಚಾಟ್ ಟೈಪ್ ಮಾಡಲಿಲ್ಲ. ನನ್ನ ಮೈಕ್ ಏನ್ ಚಿತ್ರ ಕಾಣಿಸ್ತಾ ಇದೆ, ಇಲ್ಲಿ ಮೈಕ್ ಚಿತ್ರ ಏನ್ ಕಾಣಿಸ್ತಾ ಇದೆ ಅದನ್ನ ಆನ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಆ ಮೈಕ್ ಚಿತ್ರದಲ್ಲಿ ಮಾತಾಡಿದ್ದೀನಿ ಅಷ್ಟೇ. ಅಷ್ಟು ಮಾಡಿದ್ರೆ ಸಾಕು. ಅಂದ್ರೆ ನಾವು ಬಹಳ ಹೊತ್ತು ಕುಳಿತುಕೊಂಡು ಅದನ್ನ ಟೈಪ್ ಮಾಡಿ, ಅಂದ್ರೆ ಟೈಮಿಂಗ್ ಕವರ್ ಮಾಡೋದಕ್ಕೆ ಈ ರೀತಿ ಒಂದು ಎಲ್ಲಾ AI ಈ ಒಂದು ಮೈಕ್ ಚಿತ್ರ, ಮೈಕ್ ಆಪ್ಷನ್ ಇದೇ ಇರುತ್ತೆ. ಅದರ ಮೂಲಕ ನಾವು ಪ್ರಯತ್ನವನ್ನು ಮಾಡಬಹುದು. ಈಗಾಗಲೇ ChatGPT ಅನೇಕ ಮಾಹಿತಿಗಳು ನಾನು ಕೊಡ್ತಾ ಬಂದಿರೋದ್ರಿಂದ ಅತಿ ಹೆಚ್ಚು ನಾನು ಮಾಹಿತಿಯನ್ನು ಕೊಟ್ಟಿಲ್ಲ, ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ನೀವು ಬೇಕಾದ್ರೆ ಇದನ್ನ ಡಿಟೇಲ್ ಆಗಿ ಒಂದು ವರ್ಡ್ ಫೈಲ್ ನಲ್ಲೋ ಅಥವಾ ನಿಮ್ಮ ನೋಟ್ಸ್ ಪ್ಯಾಡ್ ನಲ್ಲೋ ಪೂರ್ತಿಯಾಗಿ ಟೈಪ್ ಮಾಡಿ ಇದನ್ನ ಕೊಟ್ರೆ ChatGPT ನಿಮ್ಮನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅದ್ರ ಮೂಲಕ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನ ಆಪ್ಟಿಮೈಸ್ ಮಾಡ್ಕೊಳ್ಬಹುದು. ಇದನ್ನ ನಾನು ಇಲ್ಲಿ ರನ್ ಮಾಡಿದ್ದೀನಿ. 1 ಸೆಕೆಂಡ್. ರನ್ ಮಾಡಿದಾಗ ನನಗೆ ಒಂದು ವಾಟ್ಸಪ್ ಬಿಸ್ನೆಸ್ ಅನ್ನ ಸೆಟ್ ಮಾಡೋದಕ್ಕೆ ಈ ರೀತಿ ಬಿಸ್ನೆಸ್ ಡಿಸ್ಕ್ರಿಪ್ಷನ್, ಈ ರೀತಿ ಒಂದು ಡಿಸ್ಕ್ರಿಪ್ಷನ್ ಅನ್ನ ರೆಡಿ ಮಾಡಿ ಕೊಟ್ಟಿದೆ. ಈಗ ನೋಡಿ, ಇದು ಡಿಸ್ಕ್ರಿಪ್ಷನ್. ಜಸ್ಟ್ ಇಲ್ಲಿ ಒಂದು ಮಾರ್ಕ್ ಇದೆ ನೋಡಿ ಇಲ್ಲಿ. ಮತ್ತೆ ಇನ್ನೊಂದು ಒಂದು ಸಣ್ಣ ಮಾಹಿತಿ ಏನಂತ ಹೇಳಿದ್ರೆ, AI ಅಂತ ಹೇಳಿದ್ರೆ ಅದು ಪೂರ್ತಿ ಪ್ರಮಾಣದಲ್ಲಿ ಪರ್ಫೆಕ್ಟ್ ಅಲ್ಲ. ಅದನ್ನ ನಾವು ಮೊದಲು ಓದ್ಬೇಕು, ಅದನ್ನ ಸಂಪೂರ್ಣವಾಗಿ ಅಬ್ಸರ್ವೇಷನ್ ಮಾಡಿ ಅದರಲ್ಲಿ ಏನಾದ್ರೂ ಕರೆಕ್ಷನ್ ಇದ್ರೆ ಕರೆಕ್ಷನ್ ಮಾಡಿನೇ ನಾವು ಪೋಸ್ಟ್ ಮಾಡಬೇಕು. ಅಕಸ್ಮಾತ್ ಹಂಗೆ ಮಾಡಿದ್ರೆ ಏನಾದ್ರೂ ಸಣ್ಣ ಪುಟ್ಟ ತಪ್ಪುಗಳು ಆಗುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಜಸ್ಟ್ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಏನಿದೆ ಇಡೀ ಡಿಸ್ಕ್ರಿಪ್ಷನ್ ಅದು ರೆಡಿ ಮಾಡಿ ಕೊಟ್ಟು, ಈ ಡಿಸ್ಕ್ರಿಪ್ಷನ್ ಅಲ್ಲಿ ಎಷ್ಟು ನೀಟ್ ಆಗಿದೆ ನೋಡಿ. ಪ್ರತಿಯೊಬ್ರು ಸಹಿತ ನಾವು ಇದನ್ನ ನಮ್ಮ ಬಿಸ್ನೆಸ್ ನಲ್ಲಿ ಈ ರೀತಿಯಾದಂತಹ ಡಿಸ್ಕ್ರಿಪ್ಷನ್ ಆಗಲಿ, ಕಸ್ಟಮರ್ಗೆ ಕಳಿಸೋದಕ್ಕೆ ಮೆಸೇಜ್ ಕಳಿಸೋದಕ್ಕಾಗಲಿ, ಪ್ರತಿಯೊಂದನ್ನು ನಾವು ChatGPT ಇಂದ ಬರೆಸಬಹುದು ಅನ್ನುವಂತ ವಿಷಯ. ಇದು ನಮಗೆ ವಾಟ್ಸಪ್ ಬಿಸ್ನೆಸ್ ಅನ್ನ ಸೆಟ್ ಮಾಡೋದಕ್ಕೆ ಒಂದು ಡಿಸ್ಕ್ರಿಪ್ಷನ್ ಕೊಡ್ತು. ಅದೇ ರೀತಿ ಇಲ್ಲಿ ನಾನು ಇನ್ನೊಂದ್ಸಲ ಇನ್ಸ್ಟಾಗ್ರಾಮ್, ಧನ್ಯವಾದಗಳು. ಈಗ ನನ್ನ ವಾಟ್ಸಪ್ ಬಿಸ್ನೆಸ್ ಆಪ್ಟಿಮೈಸ್ ಮಾಡಿದ್ದೇನೆ, ಸೆಟ್ ಆಗಿದೆ. ಈಗ ನಾನು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಸೆಟ್ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಫೇಸ್ಬುಕ್ ಪೇಜ್ ಅನ್ನು ಕೂಡ ಸೆಟ್ ಮಾಡಬೇಕಾಗಿದೆ. ಅದಕ್ಕೊಂದು ಒಳ್ಳೆಯ ಅಟ್ರಾಕ್ಟಿವ್ ಆಗಿರುವಂತಹ ಡಿಸ್ಕ್ರಿಪ್ಷನ್ ಅನ್ನ ಕೊಡು. ಇದೇ ರೀತಿ ನಾವು ಚಾಟ್ ಮಾಡ್ತಾ ಸಂಪೂರ್ಣವಾದ, ಅಂದ್ರೆ ಸಿಸ್ಟಮೆಟಿಕ್ ಆಗಿ, ಈಗ ನಾವೇನ್ ಮಾಡಿರ್ತೀವಿ, ಇದೇ ಒಂದು ಡಿಸ್ಕ್ರಿಪ್ಷನ್ ರೆಡಿ ಮಾಡ್ಬೇಕಾದ್ರೆ ಏನಾಗಿರ್ತದೆ ಅಂತ ಹೇಳಿದ್ರೆ, ಸರಿಯಾಗಿ ನಮ್ಗೆ ಎಮೋಜಿಗಳು ಇರಾಗಿಲ್ಲ. ಎಮೋಜಿಗಳು ಅಂತ ಹೇಳಿದ್ರೆ ಇಲ್ಲಿ ಈ ತರ ಈಗೇನು ಇಲ್ಲಿ ಎಮೋಜಿಗಳು ಇದಾವೆ, ಈ ಎಮೋಜಿಗಳು ನಮ್ಮ ಹತ್ರ ಇರೋದಿಲ್ಲ. ಆಮೇಲೆ ನೀಟಾಗಿ ನಮಗೆ ಹೊಂದೋದು ಕೂಡ ಆಗುದಿಲ್ಲ. ಆಟೋಮೆಟಿಕ್ ಆಗಿ ಎಲ್ಲವನ್ನು ಸಹಿತ ಈ ChatGPT ನಮಗೆ ರೆಡಿ ಮಾಡಿ ಕೊಡ್ತು. ಅಂದ್ರೆ ಇಲ್ಲಿ ಇನ್ಸ್ಟಾಗ್ರಾಮ್ ಇರಬಹುದು, ಈ ಇನ್ಸ್ಟಾಗ್ರಾಮ್ ಬಯೋ ರೆಡಿ ಆಯ್ತು ನಮ್ದೀಗ. ಅದೇ ರೀತಿ ಫೇಸ್ಬುಕ್ ಪೇಜ್ ಡಿಸ್ಕ್ರಿಪ್ಷನ್ ಅದು ಕೂಡ ರೆಡಿ ಆಯ್ತು. ಈ ರೀತಿ ನಾವು ನಮ್ಮ ಸೋಷಿಯಲ್ ಮೀಡಿಯಾಗಳನ್ನ ಎಲ್ಲವುಗಳನ್ನ ಆಪ್ಟಿಮೈಸ್ ಮಾಡುವಂತ ಕೆಲಸವನ್ನ ನಾವು ಮಾಡಬಹುದು, ಇದು ChatGPT ಕಡೆಯಿಂದ. ಆಮೇಲೆ ನೀವು ನೋಡ್ತಾ ಇರ್ಬೋದು, ನೀವು ನಮ್ಮ ವಾಟ್ಸಪ್ ಗ್ರೂಪ್ ನಲ್ಲಿ ನಾವು ಹಾಕ್ತಾ ಇರುವಂತ ಮೆಸೇಜ್ಗಳಿರ್ಬೋದು, ಪ್ರತಿಯೊಬ್ರು ಸಹಿತ ಇವತ್ತು AI ನಲ್ಲೇನೆ ಮೆಸೇಜ್ಗಳನ್ನ ಕ್ರಿಯೇಟ್ ಮಾಡಿಸಿ ಹಾಕುವಂಥದ್ದು. ಅಂದ್ರೆ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಒಬ್ಬ ಕಸ್ಟಮರ್ಗೆ ಟಚ್ ಆಗೋ ತರ ಒಂದು ಒಳ್ಳೆ ಮೆಸೇಜ್ಗಳು ಕೂಡ ರೆಡಿ ಆಗ್ತವೆ. ಇದನ್ನ ನಾವು ಟೈಪ್ ಮಾಡಿನೋ ವಾಯ್ಸ್ ಕಮಾಂಡ್ ಕೊಟ್ಟನು ಆ ಒಳ್ಳೆ ಮೆಸೇಜ್ಗಳನ್ನ ಕೂಡ ಪಡಿಬಹುದು. ಇದರ ಜೊತೆಗೆ ಇದೇ ChatGPT ಅನ್ನ ಇಟ್ಕೊಂಡು ನಾವು ಈಗ ಹೊರಗಡೆ, ನಾನು ನಿಮ್ಮ ಈ ವೆಬಿನಾರ್ ಸ್ಟಾರ್ಟ್ ಆಗೋದು ಮುಂಚೆನೆ ಹೇಳಿದಲ್ಲ, ಬಹಳಷ್ಟು ಜನ ಏನ್ ಮಾಡ್ತಾರೆ, ಇವತ್ತು ಒಂದು ಒಳ್ಳೆ ಪೋಸ್ಟರ್ನ ರೆಡಿ ಮಾಡ್ತಾರೆ. ಆ ಪೋಸ್ಟರ್ನ ರೆಡಿ ಮಾಡೋದ್ರ ಜೊತೆಗೆ, ವಿಡಿಯೋನ ರೆಡಿ ಮಾಡೋದ್ರ ಜೊತೆಗೆ ಈ ಪ್ರಾಂಪ್ಟ್ ಬೇಕಾದ್ರೆ
ನೀವು ಬಯೋನ ನನ್ನ ಬಯೋನ ಕ್ಲಿಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೆಲ್ಲ ಮಾಡೋದಕ್ಕಿಂತ ನಾವೇ ಸ್ವತಃ ಪ್ರಾಂಪ್ಟ್ ಗಳನ್ನ ರೆಡಿ ಮಾಡ್ಕೊಳ್ಬಹುದು. ನಾವೇ ಸ್ವತಃ ಯಾರನ್ನು ಕೇಳ್ದೇನೆ ಪ್ರಾಂಪ್ಟ್ ಗಳನ್ನ ರೆಡಿ ಮಾಡ್ಕೊಳ್ಳೋದಿದ್ರೆ ಇದು ಒಳ್ಳೆ ಅವಕಾಶ ಅಲ್ವಾ? ಎಸ್ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಚಾಟ್ ಮಾಡಿ, ಎಸ್ ಅಂತ ಹೇಳಿ ಟೈಪ್ ಮಾಡಿ. ಅಂದ್ರೆ ನಾವು ಅವರಿವರ ಪ್ರಾಂಪ್ಟ್ ಅನ್ನ ಕಾಪಿ ಮಾಡೋರು. ಇವತ್ತು ಬೆಳಿಗ್ಗೆ ನಾನು ನೋಡಿದೆ ಒಬ್ಬರಿಗೆ, ಬೇರೆಯವರೆಲ್ಲ ಶೇರ್ ಮಾಡಿರುವಂತ ಪ್ರಾಂಪ್ಟ್ ಗಳನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಇಮೇಜ್ ಅನ್ನ ವಿಡಿಯೋಗಳನ್ನ ಜನರೇಟ್ ಮಾಡುವಂತದ್ದು. ಅಂದ್ರೆ ಬೇರೆಯವರ ಪ್ರಾಂಪ್ಟ್ ಅನ್ನ ಕಾಪಿ ಮಾಡೋದಕ್ಕಿಂತ ನಾವೇ ಪ್ರಾಂಪ್ಟ್ ಗಳನ್ನ ರೆಡಿ ಮಾಡ್ಕೊಳ್ಬಹುದು. ಈ ಪ್ರಾಂಪ್ಟ್ ಗಳನ್ನ ರೆಡಿ ಮಾಡೋದಕ್ಕೆ ಒಂದು ಸೂತ್ರ ಇದೆ. ಏನಂತ ಹೇಳಿದ್ರೆ, ಈ ನಾವು ಎ ಐಗಳಿಗೆ ಮೊದಲಿಗೆ ಏನ್ ಕೊಡ್ಬೇಕಂತ ಹೇಳಿದ್ರೆ, ನೀನ್ ಯಾರು ಅಂತ ಹೇಳಿ ಒಂದು ಅದರ ರೋಲ್ ಅನ್ನ ಕ್ಲಿಯರ್ ಮಾಡ್ಬೇಕು. ಅಂದ್ರೆ ಯು ಆರ್ ಎ ವರ್ಲ್ಡ್ ಕ್ಲಾಸ್ ವೆಬ್ ಡಿಸೈನರ್, ಅಥವಾ ಯು ಆರ್ ಎ ಅಂದ್ರೆ ನೀನು ಜಗತ್ತಿನ ಶ್ರೇಷ್ಠ ವೆಬ್ ಡಿಸೈನರ್, ನಾನು ನನ್ನ ಬಿಸ್ನೆಸ್ ಸಲುವಾಗಿ ಹೀಗೆ ಒಂದು ವೆಬ್ಸೈಟ್ ಮಾಡ್ತಾ ಇದ್ದೀನಿ, ಅಲ್ಲೊಂದು ಡಿಸ್ಕ್ರಿಪ್ಷನ್ ಕೊಡು. ಅಥವಾ ನೀನು ಖ್ಯಾತ ಫೇಸ್ಬುಕ್ ಸ್ಟ್ರಾಟಜಿಸ್ಟ್ ಅಂದ್ರೆ ಮಾರ್ಗದರ್ಶಕ, ಆ ಫೇಸ್ಬುಕ್ಕಿಗೆ ಸಂಬಂಧಪಟ್ಟ ಹಾಗೆ ನನಗೆ ಒಂದು ಇಂಥ ಮಾಹಿತಿಯನ್ನು ಕೊಡು. ಈ ರೀತಿ ನಾವು ಮೊದಲು ಅದರ ರೋಲ್ ಅನ್ನು ಕ್ಲಿಯರ್ ಮಾಡಬೇಕು. ರೋಲ್ ಅನ್ನು ಕ್ಲಿಯರ್ ಮಾಡಿದ ನಂತರ ನಮಗೆ ಈ ಚಾಟ್ ಜಿಪಿಟಿ ಒಳ್ಳೊಳ್ಳೆ ಮಾಹಿತಿಯನ್ನು ಕೊಡ್ತಾ ಬರುತ್ತೆ. ನೀವು ಇನ್ನೊಂದು ಎಐ ಅನ್ನ ತೋರಿಸ್ಕೊಡ್ತೀನಿ. ಜಸ್ಟ್ ಅದು ಹೇಗಿದೆ ನೋಡಿ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಇಲ್ಲಿ ನಾನು ಕ್ಲಿಕ್ ಮಾಡಿದೆ, ಇಲ್ಲಿ ನಮಗೆ ಜಸ್ಟ್ ಒಂದು ಎಐ ಮೋಡ್ ಅಂತ ಹೇಳಿ ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿ ಈ ಕಾರ್ನರ್ ಅಲ್ಲಿ ನೀವು ನೋಡ್ತಾ ಇದ್ರಿ. ಒಂದ್ ಸೆಕೆಂಡ್, ಮಾಡಿದಾಗ ನಮ್ಗೆ ಕಾಣಿಸುತ್ತೆ ಎಐ ಮೋಡ್ ಅಂತ ಹೇಳಿ. ಈ ಗೂಗಲ್ ಎಐ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಸಹಾಯ ಮಾಡುವಂತದ್ದು. ಯಾವುದೇ ಮಾಹಿತಿಯನ್ನು ಕೇಳಿ ಅದು ಅತ್ಯಂತ 100ಕ್ಕೆ 99% ಸರಿಯಾದ ಉತ್ತರವನ್ನು ಕೊಡುತ್ತೆ. ಉದಾಹರಣೆಗೆ ನಾನು ಇದನ್ನ ಆನ್ ಮಾಡಿದ್ದೀನಿ, ಜಸ್ಟ್ ನೀವು ನೋಡಿರ್ಬೋದು. ಈ ಕಾರ್ನರ್ ಅಲ್ಲಿ ಅಂದ್ರೆ ಮಾರ್ಕ್ ಆಗಿರುವಂತ ಕಾರ್ನರ್ ಅಲ್ಲಿ ಎಐ ಮೋಡ್ ಅಂತ ಇದೆ. ಇದನ್ನ ಜಸ್ಟ್ ನಾವು ಕ್ಲಿಕ್ ಮಾಡಿದ ತಕ್ಷಣ ಎಐ ಮೋಡ್ಗೆ ಅಂದ್ರೆ ಗೂಗಲ್ ಎಐ ಮೋಡ್ಗೆ ಹೋಗುತ್ತೆ. ಉದಾಹರಣೆ ನಾನು ಇಲ್ಲಿ ಎಐ ಮೋಡ್ ಕ್ಲಿಕ್ ಮಾಡಿ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ವಿ. ಇದು ಗೂಗಲ್ ಎಐ ಮೋಡ್. ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ಮೆಸೇಜ್ಗಳನ್ನಾಗ್ಲಿ, ಅಥವಾ ನಮ್ಮ ಮೊಬೈಲ್ಗೆ ಬರುವಂತ ಫೇಕ್ ಮೆಸೇಜ್ಗಳನ್ನಾಗ್ಲಿ, ವಾಟ್ಸಪ್ಗೆ ಬರುವಂತ ಫೇಕ್ ಮೆಸೇಜ್ಗಳಾಗಲಿ, ಜಸ್ಟ್ ಒಂದ್ ಏನಾದ್ರು ಮಾಹಿತಿಯನ್ನು ಕೊಟ್ಟು ಇದು ಸತ್ಯನಾ ಅಂತ ಕೇಳಿದ್ರೆ ಜಗತ್ತಿನ ಎಲ್ಲಾ ವೆಬ್ಸೈಟ್ ಗಳನ್ನ ಜಾಲಾಡಿ ಈ ಗೂಗಲ್ ಎಐ ಅಂದ್ರೆ ಎಐ ಮೋಡ್, ಏನ್ ಗೂಗಲ್ ನ ಎಐ ಮೋಡ್ ಏನಿದೆ ಉತ್ತರವನ್ನು ಕೊಡುವಂತದ್ದು. ಪ್ರತಿಯೊಂದಕ್ಕೂ ನಾವು ಅಲ್ಲಿ ಸಲಹೆ ತಗೊಳ್ಳೋದಕ್ಕಿಂತ ಆನ್ಲೈನ್ ಬಿಸ್ನೆಸ್ ನಲ್ಲಿ ಈ ಎಐ ಮೋಡ್ ಅಂದ್ರೆ ಚಾಟ್ ಜಿಪಿಟಿ ತರನೇ ಇದು ನಮಗೆ ಗೈಡ್ ಅನ್ನು ಕೊಡುತ್ತೆ. ಆಮೇಲೆ ಎಲ್ಲಾ ರೀತಿ ನಮಗೆ ಸಹಾಯ ಮಾಡುವಂತದ್ದು ಈ ಗೂಗಲ್ ನ ಎಐ ಮೋಡ್. ಎಷ್ಟು ಜನಕ್ಕೆ ಈ ಗೂಗಲ್ ಎಐ ಮೋಡ್ ಅನ್ನು ಗೊತ್ತಿತ್ತು, ಮತ್ತೆ ಎಷ್ಟು ಜನ ನಾವು ಬಳಸ್ತಾ ಇದ್ದೀವಿ ನಮ್ಮ ಬಿಸ್ನೆಸ್ ನಲ್ಲಿ, ನಾವು ಈ ಒಂದು ಗೂಗಲ್ ನ ಎಐ ಮೋಡ್ ಅನ್ನ ಬಳಸ್ತಾ ಇದೀವ ಅನ್ನುವಂಥದ್ದನ್ನ ನಾವು ನೋಡ್ಕೊಳ್ಳೋಣ. ಅದೇ ರೀತಿ ಚಾಟ್ ಜಿಪಿಟಿ ನಲ್ಲಿ ನಾವು ಪ್ರಾಂಪ್ಟ್ ಅನ್ನ ರೆಡಿ ಮಾಡಬಹುದು, ಇಮೇಜ್ ಅನ್ನ ರೆಡಿ ಮಾಡಬಹುದು, ವಿಡಿಯೋವನ್ನ ರೆಡಿ ಮಾಡಬಹುದು, ಪೋಸ್ಟ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಇದ್ರ ಜೊತೆಗೆ ಅನೇಕ ಕೆಲಸಗಳನ್ನ ನಾವು ಎಐ ಗಳಿಂದ ಮಾಡಿಸ್ಕೊಳ್ಬಹುದು ಅನ್ನುವಂಥದ್ದು. ಜಿಪಿಟಿ ಆಮೇಲೆ ವಾಟ್ಸಪ್ ಆಟೋಮೇಷನ್ ಅದು ಹೇಗೆ ಅಂದ್ರೆ 24x7 ಅದು ನಮಗೆ ವಾಟ್ಸಪ್ ನಮಗೆ ಕೆಲಸ ಮಾಡುವಂತದ್ದ ಸೆಟ್ಟಿಂಗ್ ಅನ್ನ ನಾವು ಮಾಡಬಹುದು. ಕೆಟ್ಲಾಗ್ ಅನ್ನಾಗ್ಲಿ ಆಟೋಮೇಷನ್ ಆಗಲಿ ಮಾಡಬಹುದು. ಅದೇ ರೀತಿ ಗೂಗಲ್ ರಿವ್ಯೂ ಅನ್ನು ಕೂಡ ನಾನು ನಿಮ್ಗೆ ತೋರಿಸಿದೆ, ಕಸ್ಟಮರ್ ಕಡೆಯಿಂದ ರಿವ್ಯೂ ಅನ್ನ ಮಾಡಬಹುದು. ಆಮೇಲೆ ಫೇಸ್ಬುಕ್ ಪೋಸ್ಟ್, ಇನ್ಸ್ಟಾಗ್ರಾಮ್ ಕ್ಯಾಪ್ಷನ್ಸ್ ಗಳನ್ನ, ವಾಟ್ಸಪ್ ಆಫರ್ ಗಳನ್ನ, ನಾನಾ ರೀತಿಯ ಆಫರ್ ಗಳನ್ನ ಎಐ ಗಳಿಂದ ನಾವು ರೆಡಿ ಮಾಡ್ತೀವಿ. ಚಾಟ್ ಜಿಪಿಟಿ ಇರ್ಬೋದು, ಗೂಗಲ್ ಎಐ ಇರ್ಬೋದು,
ಅವುಗಳನ್ನ ನಾವು ಅದರಿಂದ ನಾವು ರೆಡಿ ಮಾಡಿಸ್ಕೊಳ್ಳುವಂಥದ್ದನ್ನ ಮಾಡಬಹುದು. ಫೆಸ್ಟಿವಲ್ ಆಫರ್ಗಳನ್ನ ನಮ್ ತೆಲಿನಲ್ಲಿ ಒಂದು ಏನೋ ಯುಗಾದಿ ಅಥವಾ ದೀಪಾವಳಿ ಅಥವಾ ಈಗ ಸದ್ಯಕ್ಕಿರುವಂತ ಶ್ರಾವಣ, ಉದಾಹರಣೆಗೆ ಶ್ರಾವಣದ ಬಗ್ಗೆ ಇದೇ ಚಾಟ್ ಜಿಪಿಟಿ ನಲ್ಲಿ ನಾನು ಪ್ರಶ್ನೆಯನ್ನು ಕೇಳ್ತೀನಿ. ಈಗ ನಡೀತಾ ಇರುವಂತಹ ಶ್ರಾವಣ ಮಾಸದ ಸಲುವಾಗಿ ನನ್ನ ಎಲೆಕ್ಟ್ರಾನಿಕ್ ಸ್ಟೋರ್ಗೆ ಒಂದು ಒಳ್ಳೆ ಆಫರ್ ಕೊಡುವಂತಹ ಪೋಸ್ಟ್ ಅನ್ನ, ಅಂದ್ರೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನ ರೆಡಿ ಮಾಡಿ ಕೊಡು. ಅದಕ್ಕೆ ನನ್ನ ಫೋಟೋನು ಕೂಡ ಅಟ್ಯಾಚ್ ಮಾಡಿರ್ತೀನಿ. ಆ ಫೋಟೋ ಸಮೇತ ನನಗೆ ಈ ಒಂದು ಒಳ್ಳೆಯ ಅತ್ಯಾಕರ್ಷಕವಾದಂತಹ ಪೋಸ್ಟ್ ಅನ್ನ ರೆಡಿ ಮಾಡಿ ಕೊಡು. ಇಲ್ಲಿ ನಾನು ಪ್ರಾಂಪ್ಟ್ ಅನ್ನ ಕನ್ನಡದಲ್ಲೇ ಹೇಳಿದೀನಿ. ಇದಕ್ಕಿಂತ ಚೆನ್ನಾಗಿ ಪ್ರಾಂಪ್ಟ್ ಅನ್ನು ಕೂಡ ನಾವು ರೆಡಿ ಮಾಡಿ ಕೊಡ್ಬೋದು. ನಿಮಗೆ ತೋರಿಸೋ ಸಲುವಾಗಿ ಜಸ್ಟ್ ನಾನು ಸಿಂಪಲ್ ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೀನಿ. ಇಲ್ಲಿ ನಾನು ನನ್ನ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಅದು ನನ್ನ ಫೋಟೋವನ್ನ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಅಪ್ಲೋಡ್ ಆದ ತಕ್ಷಣ ನಾನು ರನ್ ಮಾಡಿದ್ದೀನಿ. ಅಂದ್ರೆ ಶ್ರಾವಣ ಮಾಸದ ಸಲುವಾಗಿ ಒಂದು ಒಳ್ಳೆ ಪೋಸ್ಟರ್ ನ ರೆಡಿ ಮಾಡಿಕೊಡು ಅಂತ ಕೇಳಿದೀನಿ. ಕೆಳಗಡೆ ನೀವು ನೋಡ್ತಾ ಇರಬಹುದು ಇಮೇಜ್ ರೆಡಿ ಆಗ್ತಾ ಇದೆ. ಅಂದ್ರೆ ಚಾಟ್ ಜಿಪಿಟಿ ನಲ್ಲಿ ನಾವು ಇಮೇಜ್ ಅನ್ನ ರೆಡಿ ಮಾಡಬಹುದು. ಇದು ಈ ವಿಷಯ. ಫೆಸ್ಟಿವಲ್ ಆಫರ್ ನಾವು ರೆಡಿ ಮಾಡಬಹುದು. ಅದೇ ರೀತಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಇವತ್ತಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿ, ಈಗ ಉದಾಹರಣೆಗೆ ನಾವು ಒಂದು ವಾರದ ಕಂಟೆಂಟ್ ಅನ್ನ ಮೊದಲಿಗೆ ರೆಡಿ ಮಾಡಿಟ್ಟು ಅದನ್ನ ಆಟೋ ಪೋಸ್ಟ್ ಆಗೋ ತರ, ಅಂದ್ರೆ ಈಗ ನಾನು ನಾಳೆ ಊರಲ್ಲಿ ಇರುವುದಿಲ್ಲ ಅಥವಾ ಮೊಬೈಲ್ ನನ್ನ ಕಡೆ ಸರಿಯಾಗಿ ಯೂಸ್ ಮಾಡಕ್ ಆಗುದಿಲ್ಲ ಅಂದ್ರೆ ಅಂದ್ರೆ ಇವತ್ತು ನಾಳಿನ ದಿನ, ನಾಳೆ 21ನೇ ತಾರೀಕು ಬೆಳಿಗ್ಗೆ ಒಂದು ಪೋಸ್ಟ್, ಸಾಯಂಕಾಲ ಒಂದು ಪೋಸ್ಟ್ ಆಟೋಮೆಟಿಕ್ ಆಗಿ ಸೆಟ್ಟಿಂಗ್ ಅನ್ನ ಮಾಡಬಹುದು. ಅದು ಫ್ರೀ ಆಗಿ. ಅದನ್ನು ಸಹಿತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಜಸ್ಟ್ ನಾನು ನಿಮ್ಗೆ ಇಲ್ಲಿ ಮೆಟಾ, ಇಲ್ಲಿ ನೋಡಿ, ಇದು ಮೆಟಾ ಬಿಸ್ನೆಸ್ ಸೂಟ್ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೆಟಾ ಬಿಸ್ನೆಸ್ ಸೂಟ್ ನಲ್ಲಿ ಜಸ್ಟ್ ನಾವು ಮೆಟಾ ಬಿಸ್ನೆಸ್ ಸೂಟ್ ಇದನ್ನ ಓಪನ್ ಮಾಡಿದ್ರೆ ಇಲ್ಲಿಂದ ನಾವು ಫೇಸ್ಬುಕ್ ಪೋಸ್ಟ್ ಅನ್ನ ಮಾಡಬಹುದು, ಇನ್ಸ್ಟಾಗ್ರಾಮ್ ರೀಲ್ಸ್ ಗಳನ್ನ ಪೋಸ್ಟ್ ಮಾಡಬಹುದು, ಜೊತೆಗೆ ಅದ್ರ ಜೊತೆಗೆ ವಾಟ್ಸಪ್ ಸ್ಟೇಟಸ್ ಕೂಡ ಆಟೋಮೆಟಿಕ್ ಆಗಿ ಹೋಗುವಂತದ್ದು. 3 ಕಡೆ ಏಕಕಾಲಕ್ಕೆನೆ ಪೋಸ್ಟ್ ಆಗುವಂತದ್ದು. ನಾವೇನ್ ಮಾಡ್ತಿರ್ತೀವಿ ಇಷ್ಟು ದಿನ, ನಾವೇನ್ ಮಾಡ್ತೀವಿ, ಒಂದೊಂದೇ ಕಂಟೆಂಟ್ ಅನ್ನ ಒಮ್ಮೆ ಫೇಸ್ಬುಕ್ ನಲ್ಲಿ ಹಾಕೋದು, ಆಮೇಲೆ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕೋದು. ಈ ತರ ನಾವು ಕಂಟೆಂಟ್ ಅನ್ನ ಪ್ರತಿ ಬಾರಿ ಪೋಸ್ಟ್ ಮಾಡ್ತಾ 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 ನಮ್ಮ ಟೈಮಿಂಗ್ ಅನ್ನ ನಾವು ವೇಸ್ಟ್ ಮಾಡ್ಕೊಳ್ತೀವಿ. ಆದ್ರೆ ಮೆಟಾ ಏನಿದೆ ಅದು ನಮಗೆ ಅನುಕೂಲ ಮಾಡೋ ಸಲುವಾಗಿ ಮೆಟಾ ಬಿಸ್ನೆಸ್ ಸೂಟ್ ಅನ್ನ ರೆಡಿ ಮಾಡಿಟ್ಟಿದೆ. ಅದನ್ನ ನಾವು ಮೊಬೈಲ್ ನಲ್ಲಿ ಕೂಡ ಓಪನ್ ಮಾಡಬಹುದು, ಡೆಸ್ಕ್ಟಾಪ್ ನಲ್ಲಿ, ಲ್ಯಾಪ್ಟಾಪ್ ನಲ್ಲಿ ಕೂಡ ನಾವು ಓಪನ್ ಮಾಡಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಈಗಾಗ್ಲೇ ನಾನು ತೋರಿಸಿದಂತೆ ಈ ಮೆಟಾ ಬಿಸ್ನೆಸ್ ಸೂಟ್, ಇಲ್ಲಿ ಹೋಮ್ ಮೆಟಾ ಬಿಸ್ನೆಸ್ ಸೂಟ್, ಇಲ್ಲಿ ಕ್ರಿಯೇಟ್ ಪೋಸ್ಟ್ ಅಂತ ಆಪ್ಷನ್ ಕಾಣ್ತಾ ಇದೆ. ಕ್ರಿಯೇಟ್ ಬಿಸ್ನೆಸ್ ಪೋಸ್ಟ್. ಜಸ್ಟ್ ನಾವು ನಮ್ಮ ಫೇಸ್ಬುಕ್ ಅನ್ನ ಅಲ್ಲಿ ಒಂದು ಪೇಜ್ ಕ್ರಿಯೇಟ್ ಮಾಡಿ ಆ ಪೇಜ್ ನಲ್ಲಿ ಬಿಸ್ನೆಸ್ ಅನ್ನ ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ಬಿಸ್ನೆಸ್ ಅನ್ನ ಸೆಟ್ಟಿಂಗ್ ಮಾಡ್ಕೊಂಡ ನಂತರ ನಮ್ಮ ಇನ್ಸ್ಟಾಗ್ರಾಮ್ ಅನ್ನ, ಆಮೇಲೆ ವಾಟ್ಸಪ್ ಅನ್ನ ಅಲ್ಲಿ ಲಿಂಕ್ ಮಾಡಿದ ನಂತರ ಈ ತರ ಒಂದು ಮೆಟಾ ಬಿಸ್ನೆಸ್ ಸೂಟ್ ಓಪನ್ ಆಗುತ್ತೆ. ಆ ಓಪನ್ ಆದ ನಂತರ ನಾವು ಈ ಕ್ರಿಯೇಟ್ ಪೋಸ್ಟ್ ಏನ್ ಆಪ್ಷನ್ ಇದೆ, ಈ ಪೋಸ್ಟ್ ನಲ್ಲಿ ಜಸ್ಟ್ ನಾವು ಕ್ಲಿಕ್ ಮಾಡಿ ಅಲ್ಲಿ ಶೆಡ್ಯೂಲ್ ಮಾಡಬಹುದು. ಉದಾಹರಣೆಗೆ ನಾನು ಕ್ರಿಯೇಟ್ ಪೋಸ್ಟ್ ಅಂತ ಮಾಡಿ ಯಾವ ಅಂತ ಹೇಳಿ ಇಲ್ಲೆಲ್ಲ ನಾವು ಹೊಂದಿಸಿಟ್ಕೊಳ್ಬಹುದು. ಉದಾಹರಣೆಗೆ ಪೋಸ್ಟ್ 2 ಇಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಈ ತರ. ಮತ್ತು ನಾವು ಫೇಸ್ಬುಕ್ ನಲ್ಲಿ ಇರುವಂತಹ ಗ್ರೂಪ್ ಕೂಡ ನಾವು ಶೇರ್ ಮಾಡಬಹುದು. ಅದನ್ನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಈ ತರ ಗ್ರೂಪ್ ಕೂಡ ನಾವು ಶೇರ್ ಮಾಡಬಹುದು. ಒಂದೇ ಕಾಲಕ್ಕೆ 2 ಕಡೆ ಸ್ಟೋರಿ, ಆಮೇಲೆ ಫೀಡ್ಸ್ ನಲ್ಲಿ, ಸ್ಟೇಟಸ್ ನಲ್ಲಿ ಎಲ್ಲಾ ಕಡೆ ಶೇರ್ ಆಗುವಂತದ್ದು. ಆಮೇಲೆ ಇಲ್ಲಿ ಟೆಕ್ಸ್ಟ್,
ಅಲ್ಲಿ ಪೋಸ್ಟ್ ನಲ್ಲಿ ನಾವು ಏನ್ ಟೆಕ್ಸ್ಟ್ ಬೇಕು, ಉದಾಹರಣೆಗೆ ಇಲ್ಲಿ ಏನು ಶ್ರಾವಣದ ನಮಗೆ ಒಂದು ಶ್ರಾವಣದ ಮೆಸೇಜ್ ಅನ್ನ ಕೊಟ್ಟು ಇದು ಪೋಸ್ಟರ್ ರೆಡಿ ಆಗಿದೆ. ನಾನು ಶ್ರಾವಣ ಮಾಸದ ಒಂದು ವಿಶೇಷ ಆಫರ್ನ ಪೋಸ್ಟರ್ ಕೊಡು ಅಂತ ಹೇಳಿ ಏನ್ ಕೇಳಿದ್ದೆ, ಚಾಟ್ ಜಿಪಿಟಿ ನನಗೆ ರೆಡಿ ಮಾಡಿ ಕೊಡ್ತು. ಜಸ್ಟ್ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಆಟೋಮೆಟಿಕ್ ಆಗಿ ಈ ರೀತಿ ಕಾಣೋ ತರ, ಎಲ್ಲೂ ಸಹಿತ ಯಾವುದು ತಪ್ಪುಗಳು ಕಾಣ್ತಾ ಇಲ್ಲ. ಈ ರೀತಿ ಒಂದು ಒಳ್ಳೆ ಪೋಸ್ಟರ್ ಅನ್ನ ಚಾಟ್ ಜಿಪಿಟಿ ರೆಡಿ ಮಾಡಿ ಕೊಟ್ಟಿದೆ. ಶ್ರಾವಣ ಮಾಸದ ಆಫರ್ ಕೂಡ, ವಿಶೇಷ ಡಿಸ್ಕೌಂಟ್ ಆಫರ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಚಾಟ್ ಜಿಪಿಟಿ ನಮಗೆ ರೆಡಿ ಮಾಡಿ ಕೊಡ್ತು. ಅದೇ ರೀತಿ ಈ ಪೋಸ್ಟರ್ ಅನ್ನ ನಾವು ಶೆಡ್ಯೂಲ್ ಮಾಡಬಹುದು. ಈ ರೀತಿ ಈ ಮೆಟಾ ಬಿಸ್ನೆಸ್ ಸೂಟ್ ನಲ್ಲಿ ನಾಳೆ ಬೆಳಿಗ್ಗೆ ಒಂದು ಶೆಡ್ಯೂಲ್ ಮಾಡಿರ್ತೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್ ರೆಡಿ ಮಾಡಿ ಟೆಕ್ಸ್ಟ್ ರೆಡಿ ಮಾಡಿದ್ದೀನಿ. ಆಮೇಲೆ ಆ್ಯಡ್ ಫೋಟೋ ವಿಡಿಯೋ, ಇಲ್ಲಿ ನಾನು ಒಂದು ಫೋಟೋವನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಫೋಟೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು ಲಿಂಕ್ ಅನ್ನು ಕೂಡ ನಾವು ಟೆಕ್ಸ್ಟ್ ನಲ್ಲಿ ಆಡ್ ಮಾಡಬಹುದು. ಅಂದ್ರೆ ಯಾರಾದ್ರೂ ಕಸ್ಟಮರ್ ನಮ್ಮ ಪೋಸ್ಟ್ ಅನ್ನ ನೋಡಿದಾಗ ಮಾಹಿತಿಯನ್ನು ಕೇಳಿದ್ರೆ ಅದ್ರ ಕೆಳಗಡೆ ಒಂದು ಲಿಂಕ್ ಅನ್ನು ಕೂಡ ಟೆಕ್ಸ್ಟ್ ನಲ್ಲಿ ನಾವು ಅಟ್ಯಾಚ್ ಮಾಡಬಹುದು. ಆಮೇಲೆ ಇಲ್ಲಿ ಶೆಡ್ಯೂಲ್ ಪೋಸ್ಟಿಂಗ್ ಅಂತ ಇದೆ ನೋಡ್ರಿ, ಅಂದ್ರೆ ಪೋಸ್ಟ್ ಅನ್ನ ಶೆಡ್ಯೂಲ್ ಮಾಡುವಂತದ್ದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಈಗಿಂದೀಗಲೇ ನಾವು ಪೋಸ್ಟ್ ಮಾಡಬೇಕಾಗಿಲ್ಲ, ಇಲ್ಲಿ ಶೆಡ್ಯೂಲ್ ಪೋಸ್ಟ್ ಆನ್ ಮಾಡ್ಕೊಳ್ಬೇಕು. ಆನ್ ಮಾಡಿಕೊಂಡು ಡೇಟ್ ಅನ್ನು ತಗೋಬೇಕು. ಮೊದಲಿಗೆ 21ನೇ ತಾರೀಕು, ಇಲ್ಲಿ ಬೆಳಗ್ಗೆ ನಾನು 7 ಗಂಟೆ ಹಾಕಿರ್ತೀನಿ. 7 ಗಂಟೆ AM. ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ 21ನೇ ತಾರೀಕು ಬೆಳಗ್ಗೆ 7 ಗಂಟೆ AM. ಈ ರೀತಿ ನಾನು ಡೇಟ್ ಅನ್ನ ಸೆಟ್ ಮಾಡಿದ್ದೀನಿ. ಡೇಟ್ ಮತ್ತು ಟೈಮ್ ಅನ್ನ ಆಟೋಮೆಟಿಕ್ ಆಗಿ ಆ ಡೇಟ್ಗೆ ಆ ಟೈಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿಂದ ಪೋಸ್ಟ್ ಆಗುವಂತದ್ದು ಪಬ್ಲಿಕ್. ಇಲ್ಲಿ ಶೆಡ್ಯೂಲ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ನಾಳೆ ಬೆಳಿಗ್ಗೆ ನೀವು ಯಾರಾದ್ರೂ ನಮ್ಮ ಡಿಜಿಟಲ್ ಲೀಫ್ ಹಬ್ ನ ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಅಪ್ ಮಾಡಿದ್ರೆ ಈ ಪೋಸ್ಟ್ ನಿಮಗೆ ನೋಡಬಹುದು. ಬೆಳಿಗ್ಗೆ ಜಸ್ಟ್ ನಾಳಿನ ಡೇಟ್ಗೆ 7 ಗಂಟೆ ನಾನು ಪೋಸ್ಟ್ ಅನ್ನ ಶೆಡ್ಯೂಲ್ ಮಾಡಿ ರೆಡಿ ಮಾಡಿದ್ದೀನಿ ಅಷ್ಟೇ. ಪೋಸ್ಟ್ ಈಸ್ ಶೆಡ್ಯೂಲ್ಡ್. ಅದು ಮುಂದ್ಗಡೆ ಮೆಟಾ ಏನ್ ಮಾಡ್ತಾ ಇದೆ, ಇದನ್ನ ನಾನು ಪ್ರಮೋಟ್ ಮಾಡ್ಬೇಕಾ ಬೂಸ್ಟ್ ಮಾಡ್ಲಾ ಅಂತ ಕೇಳ್ತಾ ಇದೆ. ಬೂಸ್ಟ್ ಅಂತ ಹೇಳಿದ್ರೆ ಅದು ಯಾವುದೋ ಅಂದ್ರೆ ಗೊತ್ತು ಗುರಿ ಇಲ್ಲದ ಗ್ರಾಹಕರ ಕಡೆಗೆ ತೆಗೆದುಕೊಂಡು ಹೋಗುವಂತ ಒಂದು ಇದು. ಬೂಸ್ಟ್ ಅನ್ನ ಯಾವತ್ತು ನಾವು ಕ್ಲಿಕ್ ಮಾಡಬಾರ್ದು. ಅಲ್ಲಿ ಬೂಸ್ಟ್ ನಲ್ಲಿ ಹಾಕುವಂತ ಹಣ ಖಂಡಿತವಾಗಿಯೂ ವೇಸ್ಟ್. ಯಾಡ್ ರನ್ ಮೂಲಕನೇ ನಾವು ಎಷ್ಟೊತ್ತಿದ್ರು ನಮ್ಮ ಪೋಸ್ಟ್ ಗಳನ್ನ ಹಾಕುವಂತ ನಮ್ಮ ಒಂದು ಪೋಸ್ಟ್ ರೆಡಿಯಾಗಿ ಶೆಡ್ಯೂಲ್ ಆಗಿದೆ. ಇದು ಒಂದು ಫ್ರೀ ಆಟೋಮೇಶನ್ ಮೆಟಾ ಕಡೆಯಿಂದ. ನಾನು ಲೇಟರ್ ಅಂತ ಹೇಳಿ ಕ್ಲಿಕ್ ಮಾಡಿದ್ದೀನಿ. ಇದು ಫೇಸ್ಬುಕ್ನ ಆಟೋಮೇಶನ್. ಇನ್ನು ನಾನು ಈ ಒಂದು ನಿಮಗೆ ತೋರಿಸ್ಕೊಟ್ಟ ನಂತರ ಈ ಒಂದು ಏನ್ ಸೀಕ್ವೆನ್ಸ್ ಬೇಕಲ್ಲ, ನಮ್ಮ ಹತ್ರ ನಮಗೆ ಒಂದು ಸಿಸ್ಟಮ್ ಬೇಕು. ಇದ್ರ ಸಲುವಾಗಿನೇ ನಾನು ಡಿಜಿಟಲ್ ಲೀಫ್ ಹಬ್ ನಲ್ಲಿ 30 ದಿನದ ಒಂದು ಚಾಲೆಂಜ್ ಅನ್ನ ರೆಡಿ ಮಾಡಿದ್ದೀನಿ. ಆ ಚಾಲೆಂಜ್ ನಲ್ಲಿ ಏನೇನಿರುತ್ತೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೀನಿ. 30 ದಿನ ಅಂದ್ರೆ 4 ವಾರಗಳ ಒಂದು ಚಾಲೆಂಜ್ ಅಂತ ಹೇಳಿ ಮಾಡಿದ್ದೀನಿ. ಅಲ್ಲಿ ಫೌಂಡೇಶನ್ ಅಂದ್ರೆ ಫೌಂಡೇಶನ್ ಸಲುವಾಗಿ ಏನೇನು ಬೇಸಿಕ್ ಸ್ಕಿಲ್ಸ್ ಗಳು ಬೇಕು ಆ ಎಲ್ಲಾ ಸ್ಕಿಲ್ಸ್ ಗಳನ್ನ ಪ್ರತಿದಿನ ಹೇಳ್ಕೊಡುವಂತ ಕೆಲಸವನ್ನ ಮಾಡುವಂತದ್ದು. ಬ್ರ್ಯಾಂಡ್ ಮತ್ತು ಕಂಟೆಂಟ್ ಕ್ರಿಯೇಷನ್. ಕಂಟೆಂಟ್ ಕ್ರಿಯೇಷನ್ ನಾನು ನಿಮ್ಗೆ ಜಸ್ಟ್ ಒಂದು ಉದಾಹರಣೆಯನ್ನ ಅಷ್ಟೇ ತೋರಿಸಿದ್ದೀನಿ ಹೊರತು ಪೂರ್ತಿ ಪ್ರಮಾಣದಲ್ಲೆಲ್ಲ.
ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಇನ್ ಡೆಪ್ತ್ ಆಗಿ ಈ ಒಂದು 30 ಡೇಸ್ ಚಾಲೆಂಜ್ ನಲ್ಲಿ ಕಲಿಸಿಕೊಡುವಂತ ಕೆಲಸವನ್ನ ಮಾಡೋದು. ಆಮೇಲೆ ಟ್ರಾಫಿಕ್ ಅನ್ನ ನಮ್ ಕಡೆ ತರುವಂತದ್ದು. ಅಂದ್ರೆ ಈಗ ಗ್ರಾಹಕರನ್ನ ನಾವು ಕಂಟೆಂಟ್ ಅನ್ನ ಪೋಸ್ಟ್ ಮಾಡಿದ ತಕ್ಷಣ ಗ್ರಾಹಕರು ನಮ್ ಕಡೆ ಅಟ್ರಾಕ್ಟ್ ಆಗೋ ತರ ನಮ್ಮನ್ನ ವಾಟ್ಸಪ್ ನಲ್ಲೋ ಅಥವಾ ನಮಗೆ ಡೈರೆಕ್ಟ್ ಆಗಿ ಕಾಲ್ ಮಾಡೋದ್ರ ಮೂಲಕವೋ ಅಥವಾ ನಮ್ಮ ವೆಬ್ಸೈಟ್ಗೂ ಎಲ್ಲೋ ಒಂದ್ ಕಡೆ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಮ್ಮನ್ನ ಸಂಪರ್ಕಿಸಬೇಕು. ಆ ತರ ಟ್ರಾಫಿಕ್ ಅನ್ನ ತರುವಂತ ಕೆಲಸವನ್ನ ಈ 30 ದಿನದ ಒಂದು ಇದರಲ್ಲಿ ನಾವು ಕಲಿಸಿಕೊಡುವಂತದ್ದು. ಅದ್ರ ಜೊತೆಗೆ ಕನ್ವರ್ಷನ್ ಅಂತ ಹೇಳಿದ್ರೆ ಅವರು ನಮ್ಮ ಪ್ರಾಡಕ್ಟ್ ಅನ್ನ ಸರ್ವಿಸ್ ಅನ್ನ ಪರ್ಚೇಸ್ ಮಾಡಬೇಕು. ಇದು ಒಂದು ಬಹಳ ದೊಡ್ಡದಾದಂತ ಒಂದು ಡಿಜಿಟಲ್ ಪ್ರಯಾಣ ಅಂತಾನೆ ಹೇಳ್ಬೋದು. ಇದರ ನಂತರ ವೀಕ್ 1 ದಲ್ಲಿ ಫೌಂಡೇಶನ್ ನಿಚ್ ಕ್ಲಿಯಾರಿಟಿ, ಅಂದ್ರೆ ನಾವು ನಮ್ಮ ಗುರಿಯನ್ನ ಸ್ಪಷ್ಟ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಕಸ್ಟಮರ್ ಕ್ಲಿಯಾರಿಟಿ, ಕಸ್ಟಮರ್ ಅಂತ ಹೇಳಿದ್ರೆ ನಮ್ಮ ಗ್ರಾಹಕರು ಯಾರು ಅನ್ನುವಂಥದ್ದನ್ನ ಗುರುತಿಸುವಂಥದ್ದು. ಅದ್ರ ಜೊತೆಗೆ ಗೂಗಲ್ ಬಗ್ಗೆ ಡೆಪ್ತ್ ಆಗಿ ಮಾಹಿತಿಯನ್ನು ಕೊಡುವಂಥದ್ದು. ವಾಟ್ಸಪ್ ಅನ್ನ ಈಗ ನಾನೇನ್ ಹೇಳಿದೆ ಜಸ್ಟ್ ನಿಮಗೆ ಸಿಂಪಲ್ ಅಷ್ಟೇ ಹೇಳಿದ್ದು. ಇನ್ ಡೆಪ್ತ್ ಆಗಿ ವಾಟ್ಸಪ್ ಅನ್ನ ಹೇಗೆ ಸೆಟಪ್ ಮಾಡ್ಕೊಳ್ಬೇಕು ಅದರ ಬಗ್ಗೆ ಹೇಳ್ಕೊಡೋದು. ಆಮೇಲೆ ಡಿಜಿಟಲ್ ಪ್ರೆಸೆನ್ಸ್, ಆನ್ಲೈನ್ ನ ಪ್ರತಿಯೊಂದು ಜಾಗದಲ್ಲಿ ಸಹಿತ ನಾವು ನಮ್ಮದೇ ಆದ ಪ್ರೆಸೆನ್ಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಇದನ್ನ ಬೇಸಿಕ್ ಆಗಿ ಫೌಂಡೇಶನ್ ಲೆವೆಲ್ ನಲ್ಲಿ ಕಳಿಸಿಕೊಡುವಂತ ಕೆಲಸವನ್ನ. ಇನ್ನು ವೀಕ್ 2ರಲ್ಲಿ ಅಂದ್ರೆ 2ನೇ ವಾರದಲ್ಲಿ ಬ್ರ್ಯಾಂಡ್, ನಮ್ಮ ಪರ್ಸನಲ್ ಬ್ರ್ಯಾಂಡ್ ಅನ್ನ ಹೇಗೆ ನಾವು ಆನ್ಲೈನ್ ದಲ್ಲಿ ನಮ್ಮದೇ ಆದ ಒಂದು ಮನೆಯನ್ನ ನಿರ್ಮಾಣ ಮಾಡ್ಕೊಳ್ಳೋದು, ಕಂಟೆಂಟ್ ಕ್ರಿಯೇಷನ್ ಒಂದು ವಾರದ್ದು ಒಂದು ತಿಂಗಳದ್ದು ಅಡ್ವಾನ್ಸ್ ಆಗಿ ಹೇಗೆ ರೆಡಿ ಮಾಡಿ ಇಟ್ಕೊಳ್ಬೇಕು, ಹೇಗೆ ಆಟೋ ಪೋಸ್ಟಿಂಗ್ ಅನ್ನು ಮಾಡಬೇಕು. ಜಸ್ಟ್ ನಾನು ತೋರಿಸಿದ್ದು ಮೆಟಾ ಫ್ರೀ ಟೂಲ್, ಅದ್ರ ಜೊತೆಗೆ ಬೇರೆ ಬೇರೆ ಟೂಲ್ಗಳು ಸಹಿತ ಇವತ್ತು ಲಭ್ಯ ಇದಾವೆ. ಅವುಗಳನ್ನ ಸಹಿತ ನಾವಿಲ್ಲಿ ಕಲಿಸಿಕೊಡುವಂತ ಪ್ರಯತ್ನ. ಎ ಕಂಟೆಂಟ್ ಗಳನ್ನ ಅಂದ್ರೆ ಕನಿಷ್ಠ 30 ದಿನಗಳಲ್ಲಿ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತ 15 ಮತ್ತು 15ಕ್ಕಿಂತ ಜಾಸ್ತಿ ಟೂಲ್ಗಳನ್ನ ಪರ್ಫೆಕ್ಟ್ ಆಗಿ ಕಲಿಸಿಕೊಡುವಂತ ಕೆಲಸವನ್ನ ಈ ನಮ್ಮ 30 ದಿನದ ಸವಾಲ್ನಲ್ಲಿ ನಾವು ಕಲಿಸಿಕೊಡ್ತೀವಿ. 30 ದಿನದ ಒಂದು ಕ್ಯಾಲೆಂಡರ್ ಕೂಡ ರೆಡಿ ಮಾಡಿಕೊಡುವಂತದ್ದು ಕೆಲಸವನ್ನ ಇಲ್ಲಿ ನಾವು ಮಾಡ್ತೀವಿ. ಆಮೇಲೆ ರೀಲ್ಸ್ ಹೇಗೆ ಮಾಡೋದು, ಆಮೇಲೆ ಜನರಿಗೆ ನಾವು ಈಸಿಯಾಗಿ ರೀಚ್ ಆಗೋದಕ್ಕೆ ಏನೇನ್ ಮಾಡ್ಬೇಕಲ್ಲ ಎಲ್ಲಾ ವೀಕ್ 2ರಲ್ಲಿ ನಾವು ಕಲಿಸಿಕೊಡುವಂಥದ್ದು. ವೀಕ್ 3ರಲ್ಲಿ ಟ್ರಾಫಿಕ್ ಅನ್ನ ತರುವಂತದ್ದು. ಅಂದ್ರೆ ಫ್ರೀ ಆಗಿ ಉಚಿತವಾಗಿ ನಾವು ನಮ್ ಕಡೆ ಯಾವ ರೀತಿ ನಾವು ಗ್ರಾಹಕರನ್ನ ಸೆಳಿಬೇಕು, ಅಂದ್ರೆ ಆರ್ಗ್ಯಾನಿಕ್ ರೀಚ್ ಅನ್ನ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ 3ನೇ ವಾರದಲ್ಲಿ ಕಲಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಇನ್ನು ವಾಟ್ಸಪ್ ನಲ್ಲಿ ಯಾವ ರೀತಿ ನಾವು ಮಾರ್ಕೆಟಿಂಗ್ ಅನ್ನ ಮಾಡಬೇಕು ಅದನ್ನು ಸಹಿತ ಹೇಳ್ಕೊಡುವಂತದ್ದು. ಗೂಗಲ್ ನಲ್ಲಿ ಸ್ಟೇಬಲ್ ಆಗಿ ವಿಸಿಬಿಲಿಟಿ ಯಾವ ರೀತಿ ಮಾಡಬೇಕು, ಕಾಣಿಸ್ಕೊಳ್ಳುವಂತದನ್ನ ಯಾವ ರೀತಿ ಮಾಡಬೇಕು ಅದನ್ನ ಸಹಿತ ನಾವು ಕಲಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಲೀಡ್ ಜನರೇಷನ್ ಇರ್ಬೋದು, ಟ್ರಸ್ಟ್ ಬಿಲ್ಡಿಂಗ್ ಅಂದ್ರೆ ಗ್ರಾಹಕರು ನಮ್ಮ ಮೇಲೆ ವಿಶ್ವಾಸವನ್ನ ಇಡುವಂತದ್ದು, ಯಾವ ರೀತಿ ನಾವು ಅದನ್ನ ರೆಡಿ ಮಾಡ್ಕೊಡ್ಬೇಕು ಅನ್ನುವಂಥದ್ದನ್ನ ಕಲಿಸಿಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅದೇ ರೀತಿ ಕನ್ವರ್ಷನ್ ಅಂದ್ರೆ ನಿಮ್ಗೆ ಈಗಾಗಲೇ ಹೇಳಿದಂತೆ ಗ್ರಾಹಕರು ನಮ್ಮನ್ನ ಎನ್ಕ್ವೈರಿ ಮಾಡಬೇಕು, ಅಂದ್ರೆ ನಾವು ಫಾಲೋ ಅಪ್ ಮಾಡಬೇಕು, ಆಫರ್ ಕೊಡಬೇಕು, ಸೇಲ್ಸ್ ಅನ್ನ ಮಾಡಬೇಕು. ಅದ್ರ ಜೊತೆಗೆ ರೀಟಾರ್ಗೆಟಿಂಗ್ ಮಾಡಬೇಕು, ಅಂದ್ರೆ ರಿಟೆನ್ಷನ್, ಪದೇ ಪದೇ ಗ್ರಾಹಕರು ನಮ್ಮ ಹತ್ರ ಬರುವಂತಹ ಒಂದು ಒಳ್ಳೆಯ ಸ್ಕಿಲ್ ಅನ್ನ ನಮ್ಮ ಜೊತೆ ನಾವು ಬೆಳೆಸ್ಕೊಳ್ಬೇಕು ಅನ್ನೋದನ್ನ 4ನೇ ವಾರದಲ್ಲಿ ಕಲಿಯೋಣ, ಅದನ್ನ ನಮ್ಮ ಅಳವಡಿಸ್ಕೊಳ್ಳೋಣ, ಅದ್ರ ಜೊತೆ ಬೆಳೆಯೋಣ ಅನ್ನುವಂಥದ್ದು ಒಂದು ಥೀಮ್ ಅನ್ನ ಇಟ್ಕೊಂಡು ಈ ನಮ್ಮ ಡಿಜಿಟಲ್ ಲೀಫ್ ಹಬ್ಬನ್ನ ಒಂದು ಮೊಮೆಂಟ್ ಅನ್ನಾಗಿ ಮಾಡೋದಕ್ಕೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅದರ ಹೆಸರು ಅಂದ್ರೆ ಈ 30 ಡೇಸ್ ಚಾಲೆಂಜ್ ನ ಹೆಸರು ಏನಿದೆ, ಡಿಜಿಟಲ್ ಸಂಪನ್ನ ಅಂತ ಹೇಳಿ. ಅಂದ್ರೆ ಈ ಡಿಜಿಟಲ್ ಸಂಪನ್ನ ಅಂತ ಹೇಳಿದ್ರೆ ಇದು ಒಂದು ನಮ್ಮ ಡಿಜಿಟಲ್ ಲೀಫ್ ಹಬ್ ನ ಸಿಲ್ವರ್ ಮೆಂಬರ್ಶಿಪ್ ಕೋರ್ಸ್. ಈ ಕೋರ್ಸ್ ಅನ್ನ ನಾನು ಡಿಜಿಟಲ್ ಸಂಪನ್ನ ಅಂತ ಹೇಳಿ ರೆಡಿ ಮಾಡಿದ್ದೀನಿ. ಈ ಡಿಜಿಟಲ್ ಸಂಪನ್ನದಲ್ಲಿ 30 ಡೇಸ್ ಚಾಲೆಂಜ್ ಜೊತೆಗೆ ಮತ್ತೆ ಏನೇನ್ ನಾವು ಕಲಿತೀವಿ ಅನ್ನುವಂಥದ್ದನ್ನ ನೋಡೋಣ. ಇದು ಸಂಪೂರ್ಣವಾಗಿ ಪ್ರತಿಯೊಂದು ಹಂತದಲ್ಲಿ ನಿಧಾನವಾಗಿ ಗೈಡ್ ಮಾಡಿಕೊಂಡು ಹೋಗುವಂತ ಕೆಲಸ. ಬೆಳಿಗ್ಗೆ ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಈ ಡಿಜಿಟಲ್ ಸಂಪನ್ನ ಒಂದು ಕ್ಲಾಸ್ ಇರುತ್ತೆ. ಅಂದ್ರೆ ಬೆಳಿಗ್ಗೆ 7ರಿಂದ 8 ಅಥವಾ 8:30ವರೆಗೂ ಬೆಳಿಗ್ಗೆ ಕ್ಲಾಸ್. ವಾರದಲ್ಲಿ ಕನಿಷ್ಠ 5 ಕ್ಲಾಸ್ಗಳನ್ನ ನಾವು ಮಾಡುವಂತದ್ದು ಪ್ರತಿ ವಾರದಲ್ಲಿ. ಅಂದ್ರೆ ಅದು ಲೈವ್ ಕ್ಲಾಸ್, ಲೈವ್ ಆಗಿ ನಾವು ಅಟೆಂಡ್ ಆಗುವಂಥದ್ದು. ಅದ್ರ ಜೊತೆಗೆ ಥರ್ಸ್ಡೇ ಅಂದ್ರೆ ಬೆಳಿಗ್ಗೆ ಸೋಮವಾರದಿಂದ ಹಿಡಿದು ಶುಕ್ರವಾರದವರೆಗೆ 7ರಿಂದ 8:15ವರೆಗೂ 30 ಡೇಸ್ ಚಾಲೆಂಜ್ ಅಂದ್ರೆ ಡಿಜಿಟಲ್ ಸಂಪನ್ನದ ಲೈವ್ ಕ್ಲಾಸ್ಗಳು. ಪ್ರತಿ ಗುರುವಾರ
ಪ್ರತಿ ಗುರುವಾರ 7 ರಿಂದ 8 ಗಂಟೆ ಇನ್ನರ್ ಸರ್ಕಲ್ ರಿಚಾರ್ಜ್. ಅಂದ್ರೆ ನಾವು ನಮ್ಮ ಡಿಜಿಟಲ್ ಲೀಫ್ ಹಬ್ ನಲ್ಲಿ ಎಷ್ಟು ಜನ ಸದಸ್ಯರಿದ್ದೀವಿ ಎಲ್ಲರೂ ಸಹಿತ ಒಟ್ಟಿಗೆ ಒಂದಿನ ಕೂಡಿ ಅಲ್ಲಿ ಈ ವಾರದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ, ಆನ್ಲೈನ್ ಮಾರ್ಕೆಟ್ ನಲ್ಲಿ ಏನೇನ್ ಬದಲಾವಣೆ ಆಗ್ತಾ ಇದೆ, ಹೊಸ ಹೊಸ AI ಟೂಲ್ಗಳು ಯಾವ ಬಂದಿದಾವೆ, ಅದನ್ನ ನಾವು ಹೇಗೆ ಉಪಯೋಗ ಮಾಡ್ಕೊಳ್ಬೇಕು, ಅಂದ್ರೆ ಹೊಸ ಹೊಸ ಮಾಹಿತಿಯನ್ನ ಅಲ್ಲಿ ಹಂಚಿಕೊಳ್ಳುವಂತ ಪ್ರಯತ್ನ ಇನ್ನರ್ ಸರ್ಕಲ್ ಮೀಟಿಂಗ್ ನಲ್ಲಿ ನಾವು ಮಾಡುವಂತದ್ದು. ಅದರ ಜೊತೆಗೆ ಶುಕ್ರವಾರ 7 ರಿಂದ 8 ಗಂಟೆಗೆ ಪ್ರಾಬ್ಲಮ್ ಸೊಲ್ಯೂಷನ್. ಅಂದ್ರೆ ಕ್ಲಾಸ್ ನಲ್ಲಿ ಅಟೆಂಡ್ ಆದಾಗ ಯಾವ್ದಾದ್ರು ವಿಷಯದ ಬಗ್ಗೆ ನಮಗೆ ಸರಿಯಾಗಿ ತಿಳಿದು ಬರದೇ ಇದ್ರೆ, ಅಂದ್ರೆ ಆ ಪ್ರಾಬ್ಲಮ್ ಸೊಲ್ಯೂಷನ್ ಕ್ಲಾಸ್ ನಲ್ಲಿ ನಾವು ನಮ್ಮ ಅಲ್ಲಿ ಕೇಳೋದ್ರ ಮೂಲಕ ನಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಅನ್ನ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಅದ್ರ ಜೊತೆಗೆ ಪ್ರತಿ ರವಿವಾರ 10 ರಿಂದ 11 ಗಂಟೆವರೆಗೆ ಒಂದು ಡಿಜಿಟಲ್ ಸತ್ಸಂಗ ಅಂತ ಹೇಳಿ ಮಾಡೋದಿದೆ. ಅಂದ್ರೆ ನಾವು ಯಾವುದೇ ಬಿಸಿನೆಸ್ ಅನ್ನ ಮಾಡ್ಲಿ, ಯಾವುದೇ ಸರ್ವಿಸ್ ಅನ್ನ ಕೊಡ್ಲಿ, ಸಾಕಷ್ಟು ಜ್ಞಾನ ಇದ್ರೂ ಕೂಡ ಅದ್ರ ಜೊತೆಗೆ ಒಂದು ಸದ್ವಿಚಾರ, ಆಮೇಲೆ ಸತ್ಸಂಗದ ಜೊತೆಗೆ ಅಂದ್ರೆ ಒಳ್ಳೆ ವಿಚಾರಗಳು ಕೂಡ ನಮಗೆ ಬೇಕು. ಅಂದ್ರೆ ಸ್ಪಿರಿಚುವಲ್ ಬ್ಯಾಕ್ ಗ್ರೌಂಡ್ ಅನ್ನೋದು ನಮ್ಮ ಜೀವನದಲ್ಲಿ ಆ ಸ್ಪಿರಿಚುವಲ್ ಇದ್ರೇನೆ ನಮಗೊಂದು ಒಳ್ಳೆ ಪ್ರೇರಣೆ ಮತ್ತು ನಾವು ಸರ್ವಿಸ್ ಅನ್ನ ಕೊಡೋದಕ್ಕೆ, ಇನ್ನೊಬ್ಬರ ಸೇವೆಯನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ಪ್ರತಿ ವಾರ ಸಂಡೇ 10 ರಿಂದ 11 ಗಂಟೆಗೆ ಡಿಜಿಟಲ್ ಸತ್ಸಂಗ ಅದನ್ನ ಆಯೋಜನೆ ಮಾಡುತ್ತಿದೆ. ಇದು ನಮ್ಮ ಒಂದು ಡಿಜಿಟಲ್ ರೂಟೀನ್ ಆಗಿದೆ. ಇದರ ಜೊತೆಗೆ ಡಿಜಿಟಲ್ ಲೀಫ್ ಹಬ್ ನ ಡ್ಯಾಶ್ ಬೋರ್ಡ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನಮ್ಮ ಡಿಜಿಟಲ್ ಲೀಫ್ ಹಬ್ ನ ಡ್ಯಾಶ್ ಬೋರ್ಡ್ ಇದೆ. ಒಂದ್ ಸೆಕೆಂಡ್ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ. ಅದಕ್ಕಾಗಿನೇ ಡಿಜಿಟಲ್ ಲೀಫ್ ಹಬ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ನಲ್ಲಿ ಈ ರೀತಿ ಡ್ಯಾಶ್ ಬೋರ್ಡ್, ಇಲ್ಲಿ ಡ್ಯಾಶ್ ಬೋರ್ಡ್ ನಲ್ಲಿ ಅಂದ್ರೆ ಇದೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದ್ದಾಗೆ ಇಲ್ಲಿ ನಿಮಗೆ ಬೇಕಾದಂತ ಎಲ್ಲಾ ಮಾಹಿತಿಗಳು ಈ ಒಂದು ಇದರಲ್ಲಿ ಲಭ್ಯ ಇರುವಂತದ್ದು. ನೀವು ಇಲ್ಲಿ ಪೋಸ್ಟ್ ಮಾಡ್ಬೋದು. ಯಾವ ರೀತಿ ನಾವು ಫೇಸ್ಬುಕ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ತೀವಿ, ಪೋಸ್ಟ್ ಮಾಡ್ಬೋದು. ಎಲ್ಲಾ ಸದಸ್ಯರು ನೋಡುವಂತೆ ಅವರಿಗೆ ಪ್ರೇರಣೆ ಆಗುವಂತ ಪೋಸ್ಟ್ ಗಳನ್ನ ಮಾಡ್ಬೋದು. ಇಲ್ಲೇನಿದೆ ಡ್ಯಾಶ್ ಬೋರ್ಡ್, ಇದು ನನ್ನ ಕಡೆಯಿಂದ ಡ್ಯಾಶ್ ಬೋರ್ಡ್ ಆಗಿರೋದ್ರಿಂದ ನಿಮಗೆ ಸರಿಯಾಗಿ ಕಾಣಿಸೋದಿಲ್ಲ. ಇಲ್ಲಿ ಫೀಡ್ ಅಂತ ಇದೆಯಲ್ಲ, ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಏನಿದೆ ಅನ್ನುವಂಥದ್ದನ್ನು ಕಾಣಿಸ್ತಾ ಇದೆ. ಈಗ ನಾನು ಲೈವ್ ಕ್ಲಾಸ್ ತಗೊಂಡಿದ್ದೆಲ್ಲ ಇಲ್ಲಿ ಲೈವ್ ಅಂತ ಬರ್ತಾ ಇದೆ. ಅಂದ್ರೆ ಈಗ ಡಿಜಿಟಲ್ ಲೀಫ್ ಹಬ್ ನಲ್ಲಿ ಯಾವ ಕ್ಲಾಸ್ ಲೈವ್ ಆಗ್ತಾ ಇದೆ, ಯಾವ ಅಪ್ಕಮಿಂಗ್ ವರ್ಕ್ಶಾಪ್ ಏನಿದೆ ಅನ್ನುವಂಥದ್ದು. ಅಂದ್ರೆ ಪ್ರತಿ ಸೋಮವಾರದಿಂದ ನಾವು ಈಗ ಮುಂಬರುವ ಸೋಮವಾರದಿಂದ ನಮ್ಮ 30 ಡೇ ಚಾಲೆಂಜ್ ಸ್ಟಾರ್ಟ್ ಆಗುತ್ತಿದೆ. ಅದರ ಒಂದು ಇಲ್ಲಿ ನೀವು ನೋಡ್ತಾ ಇರಬಹುದು. ಇಲ್ಲಿ ಕೆಳಗಡೆ ಏನ್ ಕಾಣಿಸ್ತಾ ಇದೆ, 24ನೇ ತಾರೀಕಿನಿಂದ 30 ಡೇ ಚಾಲೆಂಜ್ ಸ್ಟಾರ್ಟ್ ಅಂತ. ಅದರ ಜೊತೆಗೆ ವರ್ಕ್ಶಾಪ್ ಇಲ್ಲಿ ಸಹಿತ ನೀವು ಅಪ್ಕಮಿಂಗ್, ಆಮೇಲೆ ಕಂಪ್ಲೀಟ್ ಮುಗಿದು ಹೋದಂತ ಕ್ಲಾಸ್ಗಳ ಬಗ್ಗೆ ಮಾಹಿತಿಯನ್ನ ನಾವು ಇಲ್ಲಿ ನೋಡ್ಬೋದು. ಇದನ್ನ ನೋಡ್ಬೋದು. ಈ ಸದ್ಯಕ್ಕೆ ಇರುವಂತ ಲೈವ್ ಆಗಿರುವಂತ ಕ್ಲಾಸ್ ಇರ್ಬೋದು. ನೆಕ್ಸ್ಟ್ 24ನೇ ತಾರೀಕಿನಿಂದ 30 ದಿನದ ಚಾಲೆಂಜ್, ಆ ಕ್ಲಾಸ್ಗಳು ಪ್ರತಿದಿನ ಬೆಳಿಗ್ಗೆ ಏನ್ ಸ್ಟಾರ್ಟ್ ಆಯ್ತು ಇದು. ಆಮೇಲೆ ರಿಕಾರ್ಡೆಡ್ ಕೋರ್ಸ್, ಇಲ್ಲಿ ನಾವು ಏನೇನು ಪ್ರತಿದಿನ ಕ್ಲಾಸ್ ತೆಗೆದುಕೊಂಡಿರ್ತೀವಿ ಆಟೋಮೆಟಿಕ್ ಆಗಿ ಇಲ್ಲಿ ಅಪ್ಲೋಡ್ ಆಗಿರ್ತವೆ. ಅದನ್ನ ನಾವು ಒಂದ್ ವೇಳೆ ನಾವು ಲೈವ್ ಕ್ಲಾಸ್ಗೆ ಅಟೆಂಡ್ ಆಗದೆ ಇದ್ರೆ ರಿಕಾರ್ಡಿಂಗ್ ಅನ್ನ ಓಪನ್ ಮಾಡಿ ನಾವು ನೋಡ್ಬೋದು. ಈಗ ಉದಾಹರಣೆಗೆ ಇಲ್ಲಿ ಇದೊಂದು 3 ಡೇ ಓರಿಯಂಟೇಶನ್ ಕೋರ್ಸ್ ಅಂತ ಹೇಳಿದೆ. ಈ ರೀತಿ ಇದನ್ನ ಓಪನ್ ಮಾಡಿ ನಾವು ನೋಡ್ಬೋದು. ಇದು ಪ್ರಾರಂಭದಲ್ಲಿ ನಾನು ಸೆಟ್ ಮಾಡುವಾಗ ರಿಕಾರ್ಡಿಂಗ್ ಮಾಡಿರುವಂತದ್ದು. ಈ ರೀತಿ ನೀವು ಇಲ್ಲಿ ಕೋರ್ಸ್ಗಳನ್ನ ನಾವು ನೋಡ್ಬೋದು. ಅದೇ ರೀತಿ ಮೆಸೇಜ್ ಅನ್ನ ಮಾಡ್ಬೋದು, ಡೈರೆಕ್ಟ್ ಮೆಸೇಜ್ ಅನ್ನ ಮಾಡ್ಬೋದು. ಇದು ಒಂದು ನಮ್ಮ ಡ್ಯಾಶ್ ಬೋರ್ಡ್. ಇದು ಅಷ್ಟೇ ಅಲ್ಲದೇನೆ ಒಂದು ಡಿಜಿಟಲ್ ಲೀಫ್ ಹಬ್ ನ ಆ್ಯಪ್ ಕೂಡ ಇದೆ. ಅನೇಕ ಜನ ನಾವು ಅದ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದೀವಿ. ಆ ಆ್ಯಪ್ ಮೂಲಕನೂ ಸಹಿತ ಈ ಡ್ಯಾಶ್ ಬೋರ್ಡ್ ಅನ್ನ ನಾವು ಯೂಸ್ ಮಾಡಬಹುದು. ಇನ್ನು ಸೆಪ್ಟೆಂಬರ್ 5ರ ನಂತರ ಈ ಡ್ಯಾಶ್ ಬೋರ್ಡ್ ನಲ್ಲಿ ನಿಮಗೆ ಅನುಕೂಲವಾಗುವಂತ ಅನೇಕ ಅಪ್ಲಿಕೇಶನ್ಗಳು ಬರಲಿದ್ದಾವೆ. ಅಂದ್ರೆ ಸೆಪ್ಟೆಂಬರ್ 5ಕ್ಕೆ ಲಾಂಚ್ ಆಗೋದಿದೆ. ಅಲ್ಲಿ ನಾವು ನಮ್ಮ ಹೆಲ್ತ್ ಅನ್ನ ಹೆಲ್ತ್ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕಿರ್ಬೋದು, ಬೇರೆ ಬೇರೆ ನಮ್ಮ ಹ್ಯಾಬಿಟ್ ಅನ್ನ ಟ್ರ್ಯಾಕ್ ಮಾಡೋದಕ್ಕಿರ್ಬೋದು, ಬೇರೆ ಬೇರೆ ಆ್ಯಪ್ಗಳು ಇಲ್ಲಿ ಲೈವ್ ಆಗುವಂತವಿದಾವೆ. ಈ ರೀತಿ ನಾವು ನಮ್ಮ ಡ್ಯಾಶ್ ಬೋರ್ಡ್ ನ ಹೆಲ್ಪ್ ಅನ್ನು ತೆಗೆದುಕೊಳ್ಬಹುದು. ಇದು ಒಂದು ಕಮ್ಯುನಿಟಿ, ಡಿಜಿಟಲ್ ಲೀಫ್ ಹಬ್ ನ ಕಮ್ಯುನಿಟಿ. ಇಲ್ಲಿ ನೀವೊಬ್ಬರೇ ಇಲ್ಲ, ಅದನ್ನ ನಾವು ತಲೆನಲ್ಲಿಟ್ಕೊಳ್ಳೋಣ. ನಾವೊಬ್ಬರೇ ಇಲ್ಲ, ನಮ್ಮ ಜೊತೆಗೆ ಅನೇಕ ಒಂದೇ ಮನಸ್ಥಿತಿ ಇರುವಂತ ಅನೇಕ ಜನ ನಮ್ಮ ಜೊತೆಗಿದ್ದಾರೆ. ಅದನ್ನ ನಾವು ತಿಳ್ಕೊಂಡು ಈ ನಮ್ಮ ಡಿಜಿಟಲ್ ಲೀಫ್ ಹಬ್ ನಲ್ಲಿ ಬಳಸಬಹುದು ಅಂತ. ಅಂದ್ರೆ ಲೈವ್ ಕ್ಲಾಸ್ ಇರುತ್ತೆ, ರಿಕಾರ್ಡಿಂಗ್ಸ್ ಇರುತ್ತೆ, ಕಮ್ಯುನಿಟಿ ಇರುತ್ತೆ, ಪ್ರಾಬ್ಲಮ್ ಸೊಲ್ಯೂಷನ್ ಕ್ಲಾಸ್ ಇರುತ್ತೆ, ಅಕೌಂಟೆಬಿಲಿಟಿ ಅಂದ್ರೆ ನಿಮ್ಮ ಪ್ರತಿಯೊಂದು ಮಾಹಿತಿಯನ್ನ ಅಕೌಂಟೇಬಲ್ ನೀವೇ ನಿಮ್ಮಷ್ಟಕ್ಕೆ ನೀವು ಅಳ್ಕೊಳ್ಳೋದಕ್ಕೆ ಬೇಕಾದಂತ ಟೂಲ್ಸ್ಗಳು
ಸೆಪ್ಟೆಂಬರ್ 5 ಲೈವ್ ಆಗಲಿದ್ದೇವೆ. ನಿಮ್ ಜೊತೆ ನಾವು ಇರ್ತೀವಿ ಅನ್ನುವಂಥದ್ದು. ಆಮೇಲೆ ಪ್ರತಿದಿನ ಮಾರ್ನಿಂಗ್ ಅಫರ್ಮೇಶನ್ ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕೇಳುವಂತದ್ದು, ನಾನು ಸಶಕ್ತನಾಗಿದ್ದೇನೆ, ನನ್ನ ಮನಸ್ಥಿತಿ ಗಟ್ಟಿಯಾಗಿದೆ, ನಾನು ಏನ್ ಅಂದ್ಕೊಳ್ತೀನಿ ಅದನ್ನ ನಾನು ಮಾಡಬಲ್ಲೆ, ಈ ರೀತಿ ಹೇಳಿಕೆಗಳನ್ನ ಸ್ವತಃ ನಾವೇ ರೆಕಾರ್ಡಿಂಗ್ ಮಾಡಿಕೊಂಡು ನಾವು ಕೇಳುವಂತದ್ದು. ಅದನ್ನು ಸಹಿತ ನಾವು ಇಲ್ಲಿ ಲೈವ್ ಮಾಡಿದ್ದೀವಿ. ಮಾರ್ನಿಂಗ್ ಸ್ಟ್ರೇಂಜರ್ ಸೀಕ್ರೆಟ್. ಈಗ ಸ್ಟ್ರೇಂಜರ್ ಸೀಕ್ರೆಟ್ ಅನ್ನುವಂಥದ್ದು ಹಿಂದಿ ಮತ್ತು ಇಂಗ್ಲಿಷ್ ಗಳಲ್ಲಿ ಲಭ್ಯ ಇದೆ. ಅದನ್ನ ಇನ್ನೊಂದು ವಾರದಲ್ಲೇ ಅಂದ್ರೆ ಅದನ್ನ ನಾವು ಕನ್ನಡದಲ್ಲಿ ರೆಕಾರ್ಡಿಂಗ್ ಮಾಡಿ ನಮ್ಮ ಡ್ಯಾಶ್ ಬೋರ್ಡ್ ನಲ್ಲಿ ಲಭ್ಯ ಆಗೋ ತರ ಮಾಡ್ತೀವಿ. ಪ್ರತಿದಿನ ಕೇಳೋದ್ರಿಂದ ನಮ್ಮ ಮೈಂಡ್ ಸೆಟ್ ಒಂದು ಸ್ಟೇಬಲ್ ಸ್ಥಿತಿಗೆ ಬರುವಂತದ್ದು. ಆಮೇಲೆ ನೈಟ್ ಅಫರ್ಮೇಶನ್, ಪ್ರತಿನಿತ್ಯ ನಾವು ನಮಗೆ ನಾವು ಏನನ್ನು ಹೇಳ್ಕೊಳ್ಬೇಕು ಅದನ್ನು ಕೂಡ ಅದರಿಂದ ನಮ್ಮ ಮೈಂಡ್ ಸೆಟ್ ಅನ್ನ ಸೆಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಇರುವಂತದ್ದು. ಇದು ನಮ್ಮ ಡಿಜಿಟಲ್ ಲೀಫ್ ಹಬ್ ನ ಒಂದು ದಾರಿ. ಇದ್ರ ಜೊತೆಗೆ ನಿಮಗೆ ಬೋನಸ್ ಆಗಿ ಎಲ್ಲಾ ಲೈವ್ ಕ್ಲಾಸ್ಗಳ ರೆಕಾರ್ಡಿಂಗ್ ಸಿಗುತ್ತವೆ. ರಿಕಾರ್ಡೆಡ್ ಬೋನಸ್ ಕೋರ್ಸ್ ಕೂಡ ಇದೆ. ವರ್ಕ್ಶೀಟ್ ಕೂಡ ನಿಮ್ಗೆ ಲಭ್ಯ, ಅಂದ್ರೆ ವರ್ಕ್ಶೀಟ್ PDF ಇರ್ಬೋದು, ರಿಸೋರ್ಸಸ್ ಇರ್ಬೋದು, ಎಲ್ಲವೂ ಕೂಡ ಅಲ್ಲಿ ನಿಮ್ಗೆ ಲಭ್ಯ ಇರ್ತಾವೆ. ಮಾರ್ನಿಂಗ್ ಅಫರ್ಮೇಶನ್ ವಿಡಿಯೋ, ನೈಟ್ ಅಫರ್ಮೇಶನ್ ವಿಡಿಯೋ, ಇವೆಲ್ಲ ನಿಮಗೆ ಬೋನಸ್ ಆಗಿ ಸಿಗುವಂತದ್ದು. ಮತ್ತೆ ನಾವು ನೆಕ್ಸ್ಟ್ ಬೇರೆ ಬೇರೆ ವಿಷಯ, ಈಗ AI ಮಾಸ್ಟ್ರಿ ಕೋಡೆಕ್ಸ್ ಅಂತ ಹೇಳಿ ಪ್ರತಿಯೊಂದು AI ಟೂಲ್ಗಳ ಬಗ್ಗೆ ಡಿಟೇಲ್ ಆಗಿ ಕ್ಲಾಸ್ ಅನ್ನ ಮಾಡಿರುವಂತಹ ರೆಕಾರ್ಡಿಂಗ್ ಗಳನ್ನ ಆದಷ್ಟು ಬೇಗ ನಾನು ಲೈವ್ ಮಾಡಲಿದ್ದೀನಿ. ಆ AI ಕೋರ್ಸ್ ಗಳನ್ನ ಕಂಪ್ಲೀಟ್ ಆಗಿ ನಿಮಗೆ ರೆಕಾರ್ಡಿಂಗ್ ನೋಡೋದಕ್ಕೆ ಸಿಗುವಂತದ್ದು. ಅದಕ್ಕೆ ಯಾವುದೇ ರೀತಿಯ ಕನ್ಫ್ಯೂಷನ್ ಅವಶ್ಯಕತೆ ಇಲ್ಲ. ಆಮೇಲೆ ಟೆಕ್ ಬ್ಯಾಕ್ ಗ್ರೌಂಡ್, ನಮಗೆ ಕಂಪ್ಯೂಟರ್ ಬಗ್ಗೆ ಆಗಲಿ ಮೊಬೈಲ್ ಬಗ್ಗೆ ಎಲ್ಲಾ ನಾಲೆಜ್ ಇದ್ರೇನೆ ಇದನ್ನ ಮಾಡ್ಬೇಕಂತ ಯಾವುದೂ ಇಲ್ಲ. ನೀವು ಒಬ್ಬರೇ ಅಂತೂ ಮಾಡೋದಿಲ್ಲ, ನಿಮ್ ಜೊತೆ ನಾವು ಇರ್ತೀವಿ. 30 ದಿನದ ನಂತರ ನಿಮಗೆ ನಿಮ್ಮ ಒಂದು ಈ ಡಿಜಿಟಲ್ ಜರ್ನಿಯ ಬಗ್ಗೆ ಒಂದು ಕ್ಲಿಯರಿಟಿ, ಡಿಜಿಟಲ್ ಪ್ರೆಸೆನ್ಸ್, ಆಮೇಲೆ ಕಂಟೆಂಟ್ ಸಿಸ್ಟಮ್ ಎಲ್ಲವೂ ಸಹಿತ ಸಾಧ್ಯವಾಗುವಂಥದ್ದು. ಲೀಡ್ ಸಿಸ್ಟಮ್, ಕಮ್ಯುನಿಟಿ ಸಪೋರ್ಟ್ ಕೂಡ ನಿಮಗೆ ಸಿಗುವಂಥದ್ದು. ಈ 30 ದಿನಗಳ ನಂತರ ನಿಮ್ದೇ ಆದ ಒಂದು ಡಿಜಿಟಲ್ ಜರ್ನಿ ಸ್ಟಾರ್ಟ್ ಆಗುವಂಥದ್ದು. ಯಾವ ರೀತಿ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ನಾವು ಡೇ 1 ನಲ್ಲಿ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ, ಡೇ 2 ನಲ್ಲಿ ಕ್ಲಿಯಾರಿಟಿ ಬರುತ್ತೆ. ಅದೇ ರೀತಿ ಡೇ 15 ನಲ್ಲಿ ಅಂದ್ರೆ 3ನೇ ವಾರದಲ್ಲಿ ಪ್ರೆಸೆನ್ಸ್, ನೀವು ನಿಮ್ಮದೇ ಆದ ಪ್ರೆಸೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತೀರಿ. ಇನ್ನು 4ನೇ ವಾರದಿಂದ ನೀವು ಲೀಡ್ಸ್ ಅನ್ನ ಜನರೇಟ್ ಮಾಡ್ತೀರಿ ಅಂತ. ಈ ರೀತಿ 30ನೇ ದಿನಕ್ಕೆ ನಿಮ್ಮದೇ ಆದ ಒಂದು ಇಕೋಸಿಸ್ಟಮ್, ಡಿಜಿಟಲ್ ಇಕೋಸಿಸ್ಟಮ್ ಸಂಪೂರ್ಣವಾಗಿ ರೆಡಿ ಆಗುತ್ತೆ. ಆಮೇಲೆ ನೀವು ರೆಡಿ ಮಾಡಿದಂತ ಏನು ಇಕೋಸಿಸ್ಟಮ್ ಇರುತ್ತೆ ಆ ಎಲ್ಲಾ ಲಿಂಕ್ ಗಳನ್ನ ನಮ್ಮ DLH ನಲ್ಲಿ ಶೇರ್ ಮಾಡಿದಾಗ ಕೊನೆಗೆ ನಿಮಗೆ ಒಂದು ಡಿಜಿಟಲ್ ಸಂಪನ್ನ ಸರ್ಟಿಫಿಕೇಟ್ ಅನ್ನ ಕೊಡುವಂತದ್ದು. ಇದು ಒಂದು ನಮ್ಮ 30 ಡೇ ಚಾಲೆಂಜ್ ನಲ್ಲಿ ಇರುವಂತದ್ದು. ಜಸ್ಟ್ ನಾನು ಇದನ್ನ ನಿಮಗೆ ಆಗುದಿಲ್ಲ ಅಂತ ಅನ್ನೋಂಥವ್ರಿಗೆ ಖಂಡಿತವಾಗಿಯೂ ಅಲ್ವೇ ಅಲ್ಲ. ಯಾರಿಗೆ ಟೈಮ್ ಇಲ್ಲ ಅವರ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ನಾವು ಏನೋ ಮಾಡೋದ್ರಿಂದ ಜಸ್ಟ್ ನಾವು ಏನು ಒಂದು ಬಟನ್ ಒತ್ತೋದ್ರಿಂದ ನಮಗೆ ದುಡ್ಡು ಮಾಡ್ಬೋದು ಅಥವಾ ನಾವೇನೋ ಮಾಡ್ತೀವಿ ಅನ್ನುವಂಥದ್ದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ಅಲ್ವೇ ಅಲ್ಲ. ಇವತ್ತು ನಾನು ಯಾರಿಗೆ ಆಸಕ್ತಿ ಇದೆ ಅವರಿಗೆ ನಾನು ನಮ್ಮ ಡಿಜಿಟಲ್ ಲೀಫ್ ಹಬ್ ನ ಒಂದು ಮೆಂಬರ್ಶಿಪ್ ಅನ್ನ ಇಲ್ಲಿ ನಾನು ಲೈವ್ ಮಾಡಿ ತೋರಿಸ್ತೀನಿ. ಯಾರಿಗೆ ಆಸಕ್ತಿ ಇದೆ ಅವ್ರು ಜಾಯಿನ್ ಆಗ್ಬೋದು.